ಹಲೋ, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ. ನೋಡಿ, ಈಗ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ? ಕೇಳಿಸ್ತಾ ಇದೆಯಾ? ಎಸ್ ಸರ್. ನೋಡಿ, ಈಗ ಲೆಟ್ ಅಸ್ ಟಾಕ್ ಟುಡೇಸ್ ಟಾಪಿಕ್. ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಗ್ರಾಫ್ ಕಾಣಿಸ್ತಾ ಇದೆಯಲ್ವಾ? ನಾನು ಡ್ರಾ ಮಾಡ್ಕೊಡ್ರೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನೋಡಿ, ಸ್ಕ್ರೀನ್ ಮೇಲೆ ವಿ ಆರ್ ಅಬ್ಸರ್ವಿಂಗ್ ದಟ್ we have x axis and y axis and we have a function y equals f of x. ನೋಡಿ, ಗ್ರೀನ್ ಲೈನ್ ಇದೆ. ಸೊ ಗ್ರೀನ್ ಲೈನ್, ಇಟ್ ಇಸ್ ಎ ಕರ್ವ್. ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಎಸ್ ಸರ್. ನೋಡಿ, ಇಲ್ಲಿ ಇದನ್ನ ಬರ್ಕೋಬೇಕು ನೀವು. ಯೂಸ್ ಪೆನ್ ಆರ್ ಪೆನ್ಸಿಲ್. ಸ್ವಲ್ಪ ನೀಟಾಗಿ ಬರ್ಕೊಳ್ರಿ. ನೋಡಿ, ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ನೋಡೋಣ. ಅಬ್ಸರ್ವ್ ದ ಬ್ಲೂ ಲೈನ್. ನೋಡಿ, ಬ್ಲೂ ಲೈನ್ ಇದೆಯಲ್ಲ, ಸೊ ಬ್ಲೂ ಲೈನ್ ದಟ್ ಇಸ್ ಎ ಕರ್ವ್. ಸೊ ವಿ ಹ್ಯಾವ್ ಎ ಫಂಕ್ಷನ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಕಾಣಿಸ್ತಾ ಇದೆಯಲ್ವಾ? ನೋಡಿ, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಎ ಕರ್ವ್. ಈಗ ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ? ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ನಾನು ಬ್ಲೂ ಲೈನ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ನಮಗೆ ಬ್ಲೂ ಲೈನ್ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗ್ತಾ ಇದೆ? ಬ್ಲೂ ಲೈನ್ ನೋಡಿ, ಅದೊಂದು ಅಬ್ಸರ್ವ್ ಮಾಡ್ರಿ. ಆಮೇಲೆ ಎಕ್ಸ್ ಆಕ್ಸಿಸ್ ಅಬ್ಸರ್ವ್ ಮಾಡ್ರಿ. ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ ಅಲ್ವಾ? ಇಲ್ಲಿವರೆಗಿದೆ ಅದು ಎಕ್ಸ್ ಆಕ್ಸಿಸ್. ಓಕೆ, ಆನ್ ದ ಎಕ್ಸ್ ಆಕ್ಸಿಸ್ ವಿ ಹ್ಯಾವ್ 2 ಪಾಯಿಂಟ್ಸ್. ನೋಡ್ರಿ, ಇಲ್ಲಿ x1 ಮತ್ತೆ x2. ಸೊ ನೀವು ಅದನ್ನ ಡ್ರಾ ಮಾಡ್ಕೊಳ್ರಿ ಇದನ್ನ. ಓಕೆನಾ? x1 ಅಂಡ್ x2 ವಿ ಹ್ಯಾವ್ ಟೂ ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್. ಆಮೇಲೆ ಪರ್ಪೆಂಡಿಕ್ಯುಲರ್ ಲೆನ್ಸ್ ನೋಡಿ, ಇಲ್ಲಿದೆ, ನನಗೆ ಡ್ರಾ ಮಾಡಿದ್ದಾರೆ ಪರ್ಪೆಂಡಿಕ್ಯುಲರ್ ಲೆನ್ಸ್. ಓಕೆನಾ? ಸೊ ಹೈಟ್ ಅಬ್ಸರ್ವ್ ಮಾಡ್ರಿ. x1 ಮತ್ತೆ x2 ಗೆ ಹೈಟ್ಸ್ ಇದಾವ. ಆಮೇಲೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, y ಆಕ್ಸಿಸ್ ಮೇಲೆ f of x1 ಅಂಡ್ f of x2. ದೀಸ್ ಆರ್ ದ 2 ಪಾಯಿಂಟ್ಸ್ ಆನ್ y ಆಕ್ಸಿಸ್. ಸೊ ಫಂಕ್ಷನ್ ಇರೋದು ಏನ್ ನಮ್ದು? y ಇಸ್ ಈಕ್ವಲ್ ಟು f of x ಇಸ್ ಎ ಕರ್ವ್. ಸೊ ವಿ ಹ್ಯಾವ್ 2 ಪಾಯಿಂಟ್ಸ್. ನೋಡ್ರಿ, ಇಲ್ಲಿ x1 ಅಂಡ್ x2. ಸೊ ನಾನು ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ, x ಗೆ x1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಇಸ್ ಈಕ್ವಲ್ ಟು f of x1 ಆಯ್ತು. y ಇಸ್ ಈಕ್ವಲ್ ಟು ಇನ್ನರ್ ಪಾಯಿಂಟ್ ಏನಾಯ್ತು? f of x2 ಆಯ್ತು. ಅದನ್ನೇ ನಾನು ಮಾಡಿರೋದು. ಸೊ ಇಲ್ಲಿ f of x1 ಇದೆ, ನೋಡಿ f of x2 ಇದೆ y ಆಕ್ಸಿಸ್ ಮೇಲೆ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ನಾನು ಏನ್ ಕನ್ಸಿಡರ್ ಮಾಡಿದ್ದೀನಿ? ಐ ಹ್ಯಾವ್ ಕನ್ಸಿಡರ್ 2 ಪಾಯಿಂಟ್ಸ್. ಅರ್ಥ ಆಯ್ತಾ? ಎಸ್ ಸರ್. y ಇಸ್ ಈಕ್ವಲ್ ಟು ನೋಡ್ರಿ f of x1 ಆಮೇಲೆ f of x2 ಇವೆರಡು y ಆಕ್ಸಿಸ್ ಮೇಲೆ ಇದೆ. x ಆಕ್ಸಿಸ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ x1 ಅಂಡ್ x2. ಸೊ ಎಕ್ಸ್ಪ್ಲನೇಷನ್ ಗಮನ ಕೊಡ್ರಿ. ಸೊ ನೀವೆಲ್ಲದನ್ನು ಕೂಡ ಬರ್ಕೊಳ್ಬಹುದು. ಡ್ರಾ ಮಾಡಿದ್ರಾ? ಎಸ್ ಸರ್. ಸರ್. ನೋಡಿ, ಸಿಂಪಲ್, ವೆರಿ ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಇಷ್ಟು ತನಕ ಏನ್ ಹೇಳಿದೆ ನೋಡ್ರಿ, ಎಲ್ಲಾನು ನೀವು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಸ್ಕ್ರೀನ್ ಮೇಲೆ. ಓಕೆನಾ? ಎಸ್ ಸರ್. ಈಗ ನಾನು ಬ್ಲೂ ಲೈನ್ ಮೇಲೆ ತೆಗೆದ್ಬಿಡ್ತೀನಿ. ಐ ವಿಲ್ ಕಮ್ ಟು ದ ಒರಿಜಿನಲ್ ಗ್ರಾಫ್. ನೋಡಿ, ಈ ತರ ಇದೆ ಗ್ರಾಫ್ ನಮ್ದು. ಹೌದಾ? ಈಗ ನೋಡಿ, ಅಬ್ಸರ್ವ್ ಮಾಡಿ. ಸೊ ಈಗ ಅಲಾಂಗ್ ಎಕ್ಸ್ ಆಕ್ಸಿಸ್ ನೋಡಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ನೋಡೋಣ, ಅಬ್ಸರ್ವ್ ಮಾಡೋಣ. ಸೊ ಆಸ್ ಐ ಮೂವ್ ಟು, ಇಲ್ಲಿ ಆರಿಜಿನ್ ಇದೆ. ಸೊ ಅಲ್ಲಿ ಆರಿಜಿನ್ ತೋರಿಸಿಲ್ಲ ನೋಡಿ. ಆರಿಜಿನ್ ಇಂದ ರೈಟ್ ಸೈಡ್ ಮೂವ್ ಆದ್ರೆ ರೆಡ್ ಅಲ್ಲಿ ಇದೆ, ನಮಗೆ ಯಾರೋ ಮಾರ್ಕ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಬ್ಸರ್ವ್ ಮಾಡ್ಬೇಕು, ಎಕ್ಸ್ ಇನ್ಕ್ರೀಸ್ ಆದ್ರೆ ವಾಟ್ ಈಸ್ ಹ್ಯಾಪನಿಂಗ್ ಟು ದ ರೈಟ್ ಸೈಡ್ ಆಫ್ 0 ಅದನ್ನ ಅಬ್ಸರ್ವ್ ಮಾಡ್ರಿ. ಆಸ್ ಎಕ್ಸ್ ಇನ್ಕ್ರೀಸಸ್ ನೋಡಿ, x1 ಆದ್ಮೇಲೆ x2 2 ಪಾಯಿಂಟ್ಸ್ ಮೇಲೆ ತಗೊಂಡಿದ್ದೀನಿ ಅನ್ಸುತ್ತೆ. 2 ಪಾಯಿಂಟ್ಸ್ ತಗೊಂಡಿದ್ದೀನಿ. ಈ ತರ ಎಷ್ಟು ಪಾಯಿಂಟ್ಸ್ ಇರ್ತದೆ. ಸೊ ಆಸ್ ಎಕ್ಸ್ ಇನ್ಕ್ರೀಸಸ್ ನೋಡಿ, y ಆಕ್ಸಿಸ್ ಮೇಲೆ ಏನಾಗ್ತಾ ಇದೆ ನೋಡ್ರಿ. ಅಲ್ಲಿ ಆಸ್ ಎಕ್ಸ್ ಇನ್ಕ್ರೀಸಸ್, ವಾಟ್ ಅಬೌಟ್ ದೀಸ್ f of x1 f of x2 ಅಂತ ಇದೆಯಲ್ಲ, ಇವೇನಾಗ್ತಾ ಇದೆ ನೋಡ್ರಿ. ಆಸ್ ಎಕ್ಸ್ ಇನ್ಕ್ರೀಸಸ್ ಇಲ್ಲಿ ಕೂಡ ನೋಡಿ ಅಪ್ವರ್ಡ್ ಮಾರ್ಕ್ ಇದೆ, ಏರೋ ಮಾರ್ಕ್ ಅಂದ್ರೆ ಪ್ಲಸ್ ಅಂತ ಹಾಕಿದ್ದಾರೆ ಅಲ್ವಾ? ಸೊ ನನಗೆ ಆರಿಜಿನ್ ಇಂದ ಬಲಗಡೆ ಎಕ್ಸ್ ಇನ್ಕ್ರೀಸ್ ಆದ್ರೆ ದಟ್ ಈಸ್ ಶೋನ್ ಬೈ ಪ್ಲಸ್ ಮಾರ್ಕ್. ವೈ ಆಲ್ಸೋ ಏನಾಗ್ತಾ ಇದೆ? ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸರ್. ಇಲ್ಲಿ ನೋಡಿ, ಇಲ್ಲಿ ಹೈಟ್ ಆಫ್ ದ ಗ್ರಾಫ್ ತೋರಿಸಿದಾರಲ್ಲ ಅವ್ರು. ಇಷ್ಟು ನೋಡ್ರಿ, ಹೈಟ್ ಆಫ್ ದ ಗ್ರಾಫ್ ಹೋಗ್ತಾ ಹೋಗ್ತಾ ಆಕ್ಚುಲಿ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿದಾರೆ ಅವರು. ಸೊ ಹೋಗ್ತಾ ಹೋಗ್ತಾ ಇದು ಹೈಟ್ ಆಫ್ ದ ಗ್ರಾಫ್ ಇಟ್ ಗೋಸ್ ಅಪ್, ಅಂದ್ರೆ ಇದು ಇನ್ಕ್ರೀಸ್ ಆಗ್ತದೆ. ಇದು ಎಲ್ಲಿ ಇನ್ಕ್ರೀಸ್ ಆಗ್ತದೆ? ಟು ದ ರೈಟ್ ಸೈಡ್ ಆಫ್ 0. ಐ ಆಮ್ ಟಾಕಿಂಗ್ ಅಬೌಟ್ ರೈಟ್ ಸೈಡ್ ಆಫ್ 0. ಅಂದ್ರೆ
as x increases y also increases. ಅರ್ಥ ಆಯ್ತಾ? ಸೊ ಸಚ್ ಫಂಕ್ಷನ್, ಈಗ ನೀವೇನ್ ಬೋರ್ಡ್ ಮೇಲೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಸಚ್ ಫಂಕ್ಷನ್ ಇಸ್ ಕಾಲ್ಡ್, ನೋಡ್ರಿ ಈ ತರ ಇದ್ದಿದ್ದ ಫಂಕ್ಷನ್, ಇದನ್ನ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಇನ್ಕ್ರೀಸಿಂಗ್ ಫಂಕ್ಷನ್. ಅದನ್ನ ನಾನು ಬರ್ತೀನಿ ಡೆಫಿನೇಷನ್ ಆಮೇಲೆ, ಫಸ್ಟ್ ನೀವು ಅಬ್ಸರ್ವ್ ಮಾಡ್ರಿ. ಇದನ್ನ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತಾರೆ, ಅಥವಾ ಇನ್ಕ್ರೀಸಿಂಗ್ ಅಂತಂದ್ರೆ ಮಾಮೂಲಾಗಿ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಾನು ಅಂತೀವಿ ನಾವು. ಅರ್ಥ ಆಯ್ತಾ? ಸ್ಟ್ರಿಕ್ಟ್ಲಿ, STRICTLY, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೇ ದಟ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಅಬ್ಸರ್ವ್ ಮಾಡಿ. ಅರ್ಥ ಆಗ್ತಿದೆಯಾ? ಈಗ ಇದ್ರ ಡೆಫಿನಿಷನ್ ಬರೀಬೇಕು, ಬರೆಯೋಣ ಆಮೇಲೆ. ಫಸ್ಟ್ ಯು, ಐ ಹೋಪ್ ಯು ಡ್ರಾನ್ ದ ಗ್ರಾಫ್. ಸೊ ಇದು ಗ್ರಾಫ್ ಹಾಕೊಳ್ರಿ, ಸೊ ಇದು ನೋಡ್ಕೊಡ್ರಿ. ಸೊ ಆಸ್ ಎಕ್ಸ್ ಇನ್ಕ್ರೀಸಸ್ ವೈ ಆಲ್ಸೋ ಇನ್ಕ್ರೀಸಸ್. ನೋಡ್ರಿ ಇಲ್ಲಿ ಹೈಟ್ ಆಫ್ ದ ಗ್ರಾಫ್ ಬಲ್ಗಡೆ ನೋಡ್ಕೊಡ್ರಿ ನೀವು, ಆರಿಜಿನ್ ಇಂದ ಬಲ್ಗಡೆ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಹೈಟ್ ಆಫ್ ದ ಗ್ರಾಫ್ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಹೇಳಿ, ಅದು ಇಟ್ ಈಸ್ ಇನ್ಕ್ರೀಸಿಂಗ್. ಅದಕ್ಕೆ ಇದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸಿಂಪಲ್ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ರೆಡ್ ಅಲ್ಲಿ ಪ್ಲಸ್ ಮಾರ್ಕ್, ಬ್ಲೂ ಅಲ್ಲೂ ಕೂಡ ಪ್ಲಸ್ ಮಾರ್ಕ್ ತೋರಿಸಿದೀವಿ ನಾವು. ಏನಾರ ಡೌಟ್ ಇದೆಯಾ? No, sir. ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಬರ್ತೀನಿ, ಆಮೇಲೆ ಬರ್ಸ್ತೀನಿ, ಹೇಳ್ತೀನಿ. ನೋಡ್ರಿ ಅಬ್ಸರ್ವ್ ಮಾಡ್ಬಿಡಿ. ಈಗ ಇಲ್ಲಿ ಐ ಹ್ಯಾವ್ ಟೇಕನ್ ಎ ಪಾಯಿಂಟ್ x1 ಆನ್ x1 ಅಂಡ್ x2 ಆನ್ x ಆಕ್ಸಿಸ್ ಅಲ್ವಾ, ಇದು ಇಲ್ಲಿದೆ ಅಲ್ಲ x1, ಆಮೇಲೆ ಇನ್ನೊಂದು ಪಾಯಿಂಟ್ x2 ತಾನೆ. ಇದು ಅರ್ಥ ಏನ್ ಗೊತ್ತಾ, ಇದು ದಿಸ್ ಇಸ್ ಎ ಓಪನ್ ಇಂಟರ್ವಲ್. ಅಂದ್ರೆ x1 ಅಂಡ್ x2 ದೀಸ್ ಪಾಯಿಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ಅರ್ಥ ಆಯ್ತಾ? x1 x2 ಮಧ್ಯೆ ಇರೋ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದಾವೆ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಇಂಟರ್ವಲ್. ಈ ಇಂಟರ್ವಲ್ ಅಲ್ಲಿ ಫಂಕ್ಷನ್ ಏನಾಗಿದೆ ಅಂತಂದ್ರೆ ಇಟ್ ಈಸ್, ಅಬ್ಸರ್ವ್ ಮಾಡ್ರಿ ಇಲ್ಲಿ ಬ್ಲೂ ಲೈನ್ ನೋಡ್ರಿ, ಇಲ್ಲಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ನೋಡಿ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಅದು ನಮಗೆ ಓಪನ್ ಇಂಟರ್ವಲ್. ಸೊ x1 x2 ಇಸ್ ವಾಟ್? ಓಪನ್ ಇಂಟರ್ವಲ್. ಅರ್ಥ ಆಯ್ತಾ? ನೋಡ್ರಿ ಇಲ್ಲಿ x1 ನಾನು ಆರಿಜಿನ್ ಇಂದ ಬಲಗಡೆ ಮೂವ್ ಆದಾಗಲ್ಲ x1 ಲೆಸ್ ದ್ಯಾನ್ x2, ಹೌದಲ್ಲ? 1 2 3 4 5 6 ಈ ತರ ಇರುತ್ತೆ ನಮಗೆ ಆರಿಜಿನ್ ಇಂದ ರೈಟ್ ಸೈಡ್ಗೆ ಹೋದ್ರೆ. ಅಂದ್ರೆ ಜನರಲ್ ಆಗಿ x1 ಲೆಸ್ ದ್ಯಾನ್ x2 ಆದ್ರೆ ಹೈಟ್ ಯಾವ್ದ್ರ ಜಾಸ್ತಿ ಇದೆ ಇಲ್ಲಿ? ಹೈಟ್ ನೋಡ್ರಿ ಯಾವ್ದು ಜಾಸ್ತಿ ಇದೆ? ಇದು ತಾನೇ ಜಾಸ್ತಿ ಇರೋದು ಹೈಟ್. ಹೈಟ್ ಜಾಸ್ತಿ ಇರೋದು ಯಾವ್ದು ನೋಡ್ರಿ? ಎಫ್ ಆಫ್ ಎಕ್ಸ್ ಟು ತಾನೇ ಹೈಟ್ ಜಾಸ್ತಿ ಇರೋದು. ಕರೆಕ್ಟಾ? ಈ ಹೈಟ್ ಜಾಸ್ತಿ ಇದೆ ನೋಡ್ರಿ. ಸೊ x1 ಲೆಸ್ ದ್ಯಾನ್ x2 ಆದಾಗ ನಮಗೆ ಏನ್ ಇಂಪ್ಲೈ ಮಾಡ್ಬೇಕದು ಅಂದ್ರೆ, ಬರ್ಕೊಬಿಡ್ರಿ, ಜಸ್ಟ್ ಕೇಳ್ರಿ, ಆಮೇಲೆ ಬರ್ಕೊಂಡಿಲ್ಲ ಚಿತ್ರ ನೋಡ್ರಿ ನೀವು. ಸೊ ಇಫ್ ಐ ಕನ್ಸಿಡರ್ ಎನಿ 2 ಪಾಯಿಂಟ್ಸ್ ಆನ್ x axis such that x1 is less than x2 implies f of x1 is less than f of x2. ಅರ್ಥ ಮಾಡ್ಕೊಳ್ರಿ ನೋಡ್ರಿ, ಕರೆಕ್ಟ್ ಅಲ್ಲ? ಎಫ್ ಆಫ್ x2 ಅಂತಾನೆ ಜಾಸ್ತಿ ಇರೋದು ಹೈಟ್. ಎಫ್ ಆಫ್ x1 ಲೆಸ್ ದ್ಯಾನ್ ಎಫ್ ಆಫ್ x2 ಇದ್ರೆ ಈ ಫಂಕ್ಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ ಸಮ್ ಇಂಟರ್ವಲ್ ಐ ಅಂತ ಹೇಳ್ತೀವಿ. ಐ ಅಂದ್ರೆ ಇದು ಓಪನ್ ಇಂಟರ್ವಲ್. ಇಲ್ಲಿ ಕಳಿದೆ ನೋಡ್ರಿ x1 x2. ಅರ್ಥ ಆಯ್ತಾ ಡೆಫಿನಿಷನ್? x1 ಲೆಸ್ ದ್ಯಾನ್ x2 ಇದ್ರೆ ಎಫ್ ಆಫ್ x1 ಲೆಸ್ ದ್ಯಾನ್ ಏನಾಗಬೇಕು? ಎಫ್ ಆಫ್ x2 ಆದ್ರೆ ಅದನ್ನ ಫಂಕ್ಷನ್ ಏನಂತ ಕರೀತಾರೆ? ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕರೀತಾರೆ, ಅಥವಾ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತಾನು ಕರಿಬಹುದು. ಅರ್ಥ ಆಯ್ತಾ? ಬರ್ತೀನಿ ನಾನು ಆಮೇಲೆ. ಇದ್ರ ಈ ಡಯಾಗ್ರಾಮ್ ಕೆಳಗಡೆ ಇದೆಲ್ಲ ಎಕ್ಸ್ಪ್ಲನೇಷನ್ ನಾನು ಹೇಳಿರೋದು. ಅರ್ಥ ಆಯ್ತಾ? ಈಗ ನೋಡೋಣ, ಸ್ಕ್ರೀನಿಗೆ ಬರ್ತೀನಿ ವಾಪಸ್. ಎಷ್ಟು ಜನ ಜಾಯಿನ್ ಆಗಿದಾರೆ ನೋಡೋಣ. ಓಕೆ 5 ಮೆಂಬರ್ಸ್, ಬಹಳ ಆಯ್ತು. ಓಕೆ, ನೆಕ್ಸ್ಟ್ ಧನುಶ್ರೀ ಇದಾರಾ? ಈಗ ಹೇಳಿದ್ ಯಾವ್ದು ಡೆಫಿನೇಷನ್? ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್. ಡಿಕ್ರೀಸಿಂಗ್ ಹೇಳಿಲ್ಲ ನಾನೇನು, ಇನ್ಕ್ರೀಸಿಂಗ್ ಅಷ್ಟೇ ಹೇಳಿರೋದು. ಫಸ್ಟ್ ಗ್ರಾಫ್ ಬರ್ಕೊಂಡಿದ್ರಲ್ಲ, ಅದ್ರ ಪಕ್ಕದಲ್ಲೋ ಅಥವಾ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟಿರ್ಬೋದು. ಆಮೇಲೆ ಈಗ ಇಲ್ಲೊಂದು ಬಂತ ನೋಡ್ರಿ, ಇದನ್ನ ಬರ್ಕೊಡ್ರಿ. ಅದು ನಾನು ಹೇಳ್ತೀನಿ ಡೆಫಿನೇಷನ್ ಹೇಳಿ ಸ್ಕ್ರೀನಿಗೆ ಬರ್ತೀನಿ ವೈಟ್ ಬೋರ್ಡ್ಗೆ, ಆಮೇಲೆ ನೀವು ಡೆಫಿನೇಷನ್ ಬರ್ಕೋಬೇಕು. ಈಗ ನೋಡ್ರಿ ಇಲ್ಲಿ ಅಬ್ಸರ್ವ್ ದಿಸ್ ಗ್ರಾಫ್. ಈಗ ಬ್ಲೂ ಲೈನ್ ಇತ್ತಲ್ಲ, ಅಲ್ಲೂ ಕೂಡ ಇದು ಕೂಡ ಬ್ಲೂ ಲೈನ್ ಇತ್ತು ನೋಡ್ರಿ. ಹಿಯರ್ ಆಲ್ಸೋ ವಿ ಫೈಂಡ್ ಎ ಲೈನ್, ಅಂದ್ರೆ ಅದಕ್ಕೆ ಕರ್ವ್, ಯಾವ್ದೋ ಒಂದು ಫಂಕ್ಷನ್ ಇದೆ, ಕರ್ವ್ ಕಾಣಿಸ್ತಾ ಇದೆಯಲ್ಲ ಬ್ಲೂ ಲೈನ್. ಕಾಣಿಸ್ತಾ ಇದೆಯಾ? ಇದು 2 ಅಂತ ಕೊಡಿ ಇದಕ್ಕೆ ಹೆಸರು, ಅದು 1 ಅಂತ ಕೊಡಿ. ಫಸ್ಟ್ ಕೇಸ್ ಅದು, ಸೆಕೆಂಡ್. ಕಾಣಿಸ್ತಾ ಇತ್ತೋ ಇಲ್ಲೋ? ಇದು ಬೇರೆ ಅದು ಬೇರೆ, ಮತ್ತೆ ನೀವೆಲ್ಲ ಕಮೆಂಟ್ ಮಾಡ್ಬಿಡ್ಬಿಟ್ರಿ. 1 ಅಂತ ಕೊಟ್ಟಿರಿ, ಅದಕ್ಕೆ ಪಕ್ಕದಲ್ಲಿ ಒಂದ್ 2-3 ಲೈನ್ ಬಿಟ್ಟಿರಿ. ಡೆಫಿನೇಷನ್ ಹೇಳಿದ್ನಲ್ಲ ಆಲ್ರೆಡಿ ನಾನು, ಅದು ಹೇಳ್ತೀನಿ ಇನ್ನೊಂದ್ಸರಿ.
ನೋಡ್ರಿ ಇದು ಅಬ್ಸರ್ವ್ ಮಾಡ್ರಿ, ಇದು ಹೆಂಗಿದೆ ಇದು ಕರ್ವ್ ಫಂಕ್ಷನ್ ನೋಡ್ರಿ ಇಲ್ಲಿ ಹೆಂಗೈತಿ ಇದು. Decreasing. ನೋಡಿ ಇಲ್ಲೂ ಸೇಮ್ ಪಾಯಿಂಟ್ಸ್ ಇದು ಅಬ್ಸರ್ವ್ ಮಾಡಿ. ಓಪನ್ ಇಂಟರ್ವಲ್ x1 x2 ನಾ ಓಪನ್ ಇಂಟರ್ವಲ್ Yes, sir. ಆತರ ಮಾರ್ಕ್ ಮಾಡ್ಬೇಡ್ರಿ, ಜಸ್ಟ್ ಹಂಗೆ ಬರೀರಿ ಅಷ್ಟೇ. ನೋಡ್ರಿ ಇಲ್ಲಿ ಇಲ್ಲೂ ಸೇಮ್ ಇದೆ, ಬಟ್ ಏನ್ ಅಬ್ಸರ್ವ್ ಮಾಡ್ತಾ ಇದೀವಿ ನಾವು ನೋಡ್ರಿ, ಈ ಎಂಡ್ ಇಂದ ಗಮನಿಸ್ಬಿಡ್ರಿ, ಈ ಎಂಡ್ ಇಂದ ಈ ಎಂಡಿಂಗ್ ನೋಡ್ರಿ ಇಲ್ಲಿ. ಸೊ ಇಲ್ಲಿಂದ ಇದು ಏನಾಗ್ತಾ ಇದೆಯಪ್ಪ ಅಂದ್ರೆ ನೋಡಿ ಡಿಕ್ರೀಸ್ ಆಗ್ತಾ ಇದೆ. ಆಮೇಲೆ ನೀವು ಡಾಟ್ಸ್ ಗಮನಿಸ್ರಿ ಇಲ್ಲಿ ನೋಡ್ರಿ, ಸ್ಪೆಸಿಫಿಕ್ ಪಾಯಿಂಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕ್ ಪಾಯಿಂಟ್ಸ್. ಇಲ್ಲಿ ನೋಡ್ರಿ ಈ ಹೈಟ್ ನೋಡ್ರಿ, ಆಮೇಲೆ ಈ ಹೈಟ್ ನೋಡ್ರಿ, ಬರ್ತಾ ಬರ್ತಾ ಏನಾಗ್ತಾ ಇದೆ ಹೇಳಿ ಅದು. ಆಸ್ ಐ ಮೂವ್ ಫ್ರಮ್ ಆರಿಜಿನ್, ರೈಟ್ ಸೈಡ್ ಆಫ್ ಆರಿಜಿನ್, ಕಡಿಮೆ ಆಗ್ತಾ ಇದೆ ಹೈಟ್. ಸೊ ಈ ತರ ಬಿಹೇವಿಯರ್ ಇರ್ತಕ್ಕಂಥ ಫಂಕ್ಷನ್ ಏನಂತ ಕರೀತಾರೆ, ಡಿಕ್ರೀಸಿಂಗ್ ಅಂತಾರೆ. ಅರ್ಥ ಆಯ್ತಾ? Yes, sir. ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ನೋಡ್ರಿ. ಯಾರೋ ಮಾರ್ಕ್ ನೋಡ್ರಿ, ನೋಡ್ರಿ ಇಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಗಮನಿಸ್ರಿ, x1 x2 ಇಲ್ಲಿ ನೋಡಿ ಯಾರೋ ಮಾರ್ಕ್ ಹಿಂಗಿದೆ ಅಲ್ವಾ, ನೋಡ್ತಾ ಇದ್ರಿ ನೀವು. ಅಂದ್ರೆ ಆಸ್ ಎಕ್ಸ್ ಇನ್ಕ್ರೀಸಸ್ ಇಲ್ಲಿ y ಏನಾಗ್ತದೆ ಹೇಳ್ರಿ, ಆಸ್ ಎಕ್ಸ್ ಇನ್ಕ್ರೀಸಸ್ y ಏನಾಗ್ತಾ ಇದೆ ಇಲ್ಲಿ, Decreases ಆಗ್ತಾ ಇದೆ sir. ನೋಡಿ ಡಿಕ್ರೀಸ್ ಆಗ್ತಾ ಇದೆ. ಮೊದಲನೇ ಕೇಸಲ್ಲಿ ಅದು ಎಕ್ಸ್ ಇನ್ಕ್ರೀಸಸ್ y ಇನ್ಕ್ರೀಸಸ್ ಆಗಿತ್ತದು, ಅದು ಇನ್ಕ್ರೀಸಿಂಗ್ ಫಂಕ್ಷನ್. ಇಲ್ಲಿ ಎಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ y ನೋಡಿ ಇಲ್ಲಿ y ಏನಾಗ್ತಾ ಇದೆ, ಫಾಲ್ ಆಗ್ತಾ ಇದೆ, ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದನ್ನ ನಾವು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಕರೀತಾರೆ. ಈಗ ನೋಡ್ರಿ ಇದನ್ನ ಹೆಂಗಂದ್ರೆ ಡೆಫಿನಿಷನ್ ನೋಡ್ರಿ, ಇಫ್ x1 ಲೆಸ್ ದ್ಯಾನ್ x2 ಅಂತ ಅಲ್ವಾ ತಗೊಂಡ್ರದ್ ನಾವು. ಯಾವ 2 ಪಾಯಿಂಟ್ಸ್ ಇದೆ ಅನ್ಕೊಡ್ರಿ ಇಲ್ಲಿ, x1 ಲೆಸ್ ದ್ಯಾನ್ x2 ಹೌದಲ್ಲ, ಕರೆಕ್ಟಾ? Yes, sir. ಇದೇನ್ ಇಂಪ್ಲೈ ಮಾಡ್ಬೇಕಂದ್ರೆ x1 ಲೆಸ್ ದ್ಯಾನ್ x2 ಏನ್ ಇಂಪ್ಲೈ ನೋಡ್ರಿ, ಯಾವ್ದು ರೈಟ್ ಜಾಸ್ತಿ ಇದೆ ನೋಡ್ರಿ, ಈಗ ಅಬ್ಸರ್ವ್ ಮಾಡ್ರಿ, ಯಾವ್ದ್ರ ರೈಟ್ ಜಾಸ್ತಿ ಇದೆ, f ಆಫ್ x1 ಅಲ್ವಾ ಜಾಸ್ತಿ ಇರೋದು. ಅಂದ್ರೆ ಅದೇನಾಗಬೇಕು, f ಆಫ್ x1 ಗ್ರೇಟರ್ ದ್ಯಾನ್ ಏನಾಗಬೇಕು, ಅದು f ಆಫ್ x2, ಕರೆಕ್ಟಾ? Yes, sir. ಸರಿನಾ? f ಆಫ್ x1 ಗ್ರೇಟರ್ ದ್ಯಾನ್ ಏನಾಗಬೇಕು, ಅದು f ಆಫ್ x2. ರೈಟಾ? ಈ ತರ ಪ್ರಾಪರ್ಟಿ ಫಾಲೋ ಮಾಡಿದ್ರೆ ಅದನ್ನ ಡಿಕ್ರೀಸಿಂಗ್ ಅಂತಾರೆ. ಅರ್ಥ ಮಾಡ್ಕೊಡ್ರಿ, ಇದು ಡಿಕ್ರೀಸಿಂಗ್. ಇದು ನಾನು ಡೆಫಿನಿಷನ್ ಹೇಳ್ತೀನಿ ಆಮೇಲೆ. ಗ್ರಾಫ್ ಅಬ್ಸರ್ವ್ ಮಾಡ್ರಿ, ಅಲ್ಲಿ ಏನಿತ್ತು ಹೇಳ್ರಿ, f ಆಫ್ x1 ಲೆಸ್ ದ್ಯಾನ್ f ಆಫ್ x2 ಇತ್ತು, ಹೌದಾ ಫಸ್ಟ್ ಕೇಸಲ್ಲಿ? Yes, sir. ಇದ್ರಲ್ಲಿ ಏನಿದೆ, f ಆಫ್ x2 is x1 ಗ್ರೇಟರ್ ದ್ಯಾನ್ f ಆಫ್ x2, ಕರೆಕ್ಟಾ? Yes, sir. ಇದೇನಿದು ಡಿಕ್ರೀಸಿಂಗ್. 2 ಕೇಸ್ ಆದ ನೋಡ್ರಿ ನಾನು ಹೇಳಿದ್ದೀಗ, ಅರ್ಥ ಆಯ್ತಾ? ಇವೆರಡು ಕೇಸ್ ಆಯ್ತು. ಸೊ ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಓಕೆ 6 ಜನ ವೈಟ್ ಬೋರ್ಡ್ ನೋಡಿ. ಫಸ್ಟ್ ಗ್ರಾಫ್ ಹಾಕಿದ್ರಲ್ಲ ನೀವು, Yes, sir. ಅದ್ರ ಪಕ್ಕದಲ್ಲಿ ಬರ್ಕೊಡ್ರಿ, ಅಥವಾ ಜಾಗ ಇರುತ್ತಲ್ಲ ಅದರಲ್ಲಿ ಅಲ್ಲಿ ಬರ್ಕೋಬಹುದು ನೀವು. ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ಹೇಳ್ತೀನಿ. let y is equal to f of x be a function defined in an open interval I. ಸೊ ನಾನು I ಅಂತ ನೋಟೇಷನ್ ಕೊಡ್ತೀನಿ, ಓಪನ್ ಇಂಟರ್ವಲ್ I ಇದ್ರೆ ದೆನ್ f of x is ಓಕೆನಾ, f of x is set to be ನೋಡಿ ಫಸ್ಟ್ ಕೇಸ್ ಅದು set to be increasing on the interval if ನೋಡಿ x1 less than x2 implies f of x1 less than or equal to f of x2 for all the points belongs to the open interval I. ಓದ್ರಿ. Let y equal f of x be a function defined in an open interval I. Then f of x is said to be
A increasing on I if x1 is less than x2 implies f of x1 less than or equal to f of x2 for all ಇಲ್ಲಿ ನೋಡಿ x1 ಈಕ್ವಲ್ ಸೈನ್. ಓಕೆ, ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ದಟ್ ಇಂಟರ್ವಲ್. ಹೌದಲ್ಲ? ಇದು ಬರೀ ಇನ್ಕ್ರೀಸಿಂಗ್ ಅಂತ ಯೂಸ್ ಮಾಡಿದೀನಿ. ಬಿ ಸ್ಟ್ರಿಕ್ಟ್ಲಿ ಅಂತ ವರ್ಡ್ ನಾವ್ ಏನಾದ್ರು ಯೂಸ್ ಮಾಡಿದ್ವಿ ಅಂದ್ರೆ ಅದು ಬರೀ ಇನ್ಕ್ರೀಸೇ ಆಗ್ತಾ ಇರ್ಬೇಕು ಅಂತ ಅರ್ಥ. ಸ್ಟ್ರಿಕ್ಟ್ಲಿ ನಾನು ಆಮೇಲೆ ಚಿತ್ರಗಳು ತೋರಿಸ್ತೀನಿ ನಿಮಗೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವಾಗ ಇಫ್ x1 ಲೆಸ್ ದನ್ x2 ಇಂಪ್ಲೈಸ್ ಅದೇನಾಗಿರ್ಬೇಕು ಹೇಳ್ರಿ, ಈಕ್ವಲ್ ಸೈನ್ ಬರಬಾರ್ದು ಅವಾಗ. f of x1 ಲೆಸ್ ದನ್ f of x2 ನೇ ಆಗಿರ್ಬೇಕು. ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್. ನೋಡ್ರಿ, ಓಪನ್ ಇಂಟರ್ವಲ್ ಇದೆ ಐ. ಆಯ್ತಾ? ಸೆಕೆಂಡ್ ಕೇಸು ಇದು ನಾನು ಫಸ್ಟ್ ಗ್ರಾಫ್ ತೋರಿಸಿದ್ನಲ್ಲ ನಿಮಗೆ, ಬರ್ಕೊಂಡಿರ್ತಾನೆ ಗ್ರಾಫ್. yes sir ಅದಕ್ಕೆ ಸಂಬಂಧಪಟ್ಟಿದ್ದು ಇವೆರಡು ಪಾಯಿಂಟ್ಸ್ ಎ ಮತ್ತೆ ಬಿ, ಆ ಗ್ರಾಫ್ ಸಂಬಂಧಪಟ್ಟಿದ್ದು. ಅರ್ಥ ಆಯ್ತಾ? ಡಿಫರೆನ್ಸ್ ಗಮನಿಸ್ಬೇಕು ನೀವು. ಎಫ್ ಆಫ್ x1 ಲೆಸ್ ದ್ಯಾನ್ ಅಷ್ಟೇ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತೀವಲ್ಲ, ನೆನಪಿದೆಯಾ? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂದ್ರೆ ಏನು? ಲೆಸ್ ದ್ಯಾನ್ ಇರಬೇಕು, ಇಲ್ಲ ಗ್ರೇಟರ್ ದ್ಯಾನ್ ಅಷ್ಟೇ ಇರಬೇಕು. ಅದ್ರ ಜೊತೆ ಈಕ್ವಲ್ ಸೈನ್ ಸೇರಿಸಬಾರ್ದು. ಈಕ್ವಲ್ ಸೈನ್ ಸೇರಿಸಿದ್ರೆ ನಾವು ಅದನ್ನ ಸ್ಲಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಆತರ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಎಫ್ ಆಫ್ x1 ಲೆಸ್ ದ್ಯಾನ್ ಎಫ್ ಆಫ್ x2 ಮಾತ್ರ ಆಗಿರ್ಬೇಕು. ಏನಾದ್ರು ಸಪೋಸ್ ಎಫ್ ಆಫ್ x1 ಲೆಸ್ ದ್ಯಾನ್ ಇನ್ನೊಂದು ಆಪ್ಷನ್ ಈಕ್ವಲ್ ಟು ಎಫ್ ಆಫ್ x2 ಆಗಿತ್ತಂದ್ರೆ ಅದನ್ನ ನಾವು ಮಾಮೂಲಾಗಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಆತರ. ಸೊ ಇದ್ರಾಗ ನೋಡೋಣ ಇನ್ನೊಂದು ಕೇಸ್. ಎರಡನೇ ಗ್ರಾಫ್ ನೋಡಿದ್ರಲ್ಲ ನೀವು? ಎರಡನೇ ಗ್ರಾಫ್ ನೋಡಿದ್ರ ಇಲ್ಲ? ಎರಡನೇ ಗ್ರಾಫ್ yes sir ಡಿಕ್ರೀಸಿಂಗ್, ಅದು ಡಿಕ್ರೀಸಿಂಗ್ ಆನ್ ದ ಇಂಟರ್ವಲ್ ಐ. ಡಿಕ್ರೀಸಿಂಗ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂದ್ರೆ, ಹೇಳ್ರಿ ಈಗ ಆ ಗ್ರಾಫ್ ನೋಡಿದ್ರಲ್ಲ, ಸೊ ಅದು ಡಿಕ್ರೀಸ್ ಆಗ್ತಾ ಇತ್ತಲ್ವಾ? ಇಫ್ x1 ಲೆಸ್ ದ್ಯಾನ್ x2 ಇಂಪ್ಲೈಸ್ ಏನಾಗ್ಬೇಕು ಹೇಳ್ರಿ? ಎಫ್ ಆಫ್ x1 ಏನಾಗಬೇಕು? increase ಆಗ್ಬೇಕು ಸರ್. ಜಾಸ್ತಿ ಆಗ್ಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ x2. ಕರೆಕ್ಟಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ x2. ಸರಿನಾ? ಫಾರ್ ಆಲ್ sir x1 x2 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್. ಕರೆಕ್ಟಾ? ಎಫ್ ಆಫ್ x1 ಗ್ರೇಟರ್ ದ್ಯಾನ್, ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ಆ ಗ್ರಾಫ್ ಕೆಳಗೆ ಬರೀರಿ. ಆ ಗ್ರಾಫ್ ಇರುತ್ತೆ, ತಲೆ ಇರ್ತದೆ ನಿಮ್ಮ ಹತ್ರ, ಅಲ್ಲಿ ನೋಡ್ಕೊಳ್ರಿ. ಫಾರ್ ಆಲ್ ಇದು ಆ ಪಾಯಿಂಟ್ಸ್ ಓಪನ್ ಇಂಟರ್ವಲ್. ಓಕೆನಾ? ಡಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಈಗ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವಾಗ? ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಐ ಇಫ್ x1 ಲೆಸ್ ದ್ಯಾನ್ x2 ಇಂಪ್ಲೈಸ್ ಏನಾಗಬೇಕು ಹೇಳ್ರಿ? ಅದು ಈಕ್ವಲ್ ಆಗ್ಬಾರ್ದು ಸರ್. f1 ಅಂದ್ರೆ ಅದು ಸ್ಟ್ರಿಕ್ಟ್ ಅಂದ್ರೆ ಎಫ್ ಆಫ್ x1 ಗ್ರೇಟರ್ ದ್ಯಾನ್ ಏನಾಗಬೇಕು? ಅದು ಎಫ್ ಆಫ್ x2 ಆಗ್ಬೇಕು. ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್. ನೋಡ್ರಿ, ಇದು ಮ್ಯಾಥಮೆಟಿಕಲ್ ಡೆಫಿನಿಷನ್. ಇದು ನಾವು ಮ್ಯಾಥಮೆಟಿಕಲ್ ಡೆಫಿನಿಷನ್ ಈ ತರ ಹೇಳ್ತಾರೆ, ಇನ್ಕ್ರೀಸಿಂಗ್ ಗೆ ಡಿಕ್ರೀಸಿಂಗ್. ಅದು ನಾವು ಗ್ರಾಫ್ ನೋಡ್ಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಇನ್ಕ್ರೀಸ್ ಆಗುತ್ತೆ ಎಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ. ಸೊ ವಿತೌಟ್ ಗ್ರಾಫ್ ನಾವು ಫಾರ್ಮಲಿ ಹೆಂಗ್ ಡೆಫಿನಿಷನ್ ಹೇಳ್ಬೇಕು? ಇದು ಡೆಫಿನಿಷನ್. ಸೊ ಇದು ನಮ್ಮ ಇವತ್ತಿನ ಮೊದಲನೇ ಪಾಯಿಂಟ್, ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್. ಅರ್ಥ ಆಯ್ತಾ? yes sir ದರ್ಶಿನಿ ಇದಾರಾ? ಎಸ್ ಸರ್. ಬರ್ಕಂಡ್ರ? ಎಸ್ ಸರ್, ಬರ್ಕೊಂಡ್ರಿ ಸರ್. ಓದ್ರಿ. ಏನ್ ಬರ್ಕೊಂಡ್ರಿ? ಸ್ವಲ್ಪ ಬೇಗ ಸಿಕ್ಕ 1 ಮಿನಿಟ್ ಅಲ್ಲಿ ಓದ್ಬೇಕು. Let y is equal to f of x be a function defined in an open interval I, then f of x is said to be a increasing on I. ತಡೀರಿ. ಎಫ್ ಆಫ್ ಎಕ್ಸ್ ಈಸ್ ಅಂದ್ರೆ ಆ ಫಂಕ್ಷನ್ ಅನ್ನ 4 ಕೇಸ್ ಬರ್ತಾವ. ಮೊದಲನೇದು ಆ ಎಫ್ ಆಫ್ ಎಕ್ಸ್ ಅನ್ನೋದನ್ನ ಇನ್ಕ್ರೀಸಿಂಗ್ ಅಂತ ಕರಿಬೇಕಾದ್ರೆ ಎಫ್ ಆಫ್ x1 ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ x2 ಆಗಿರ್ಬೇಕು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದ್ರೆ ಬರೀ ಎಫ್ ಆಫ್ x1 ಲೆಸ್ ದನ್ ಎಫ್ ಆಫ್ x2 ಮಾತ್ರ ಆಗ್ಬೇಕು. ಮೂರನೇದು ಡಿಕ್ರೀಸಿಂಗ್ ಅಂತ ಹೇಳ್ಬೇಕಂದ್ರೆ ಎಫ್ ಆಫ್ x1 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ x2. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ದ ಇಂಟರ್ವಲ್ ಅಂತ ಹೇಳ್ಬೇಕಂದ್ರೆ ಎಫ್ ಆಫ್ x1 ಗ್ರೇಟರ್ ದನ್ ಎಫ್ ಆಫ್ x2 ಅಂತ ಆಗ್ಬೇಕು. ಕರೆಕ್ಟಾ? ಸರಿನಾ? ಬರ್ಕಂತ ಇದೀರಲ್ಲ? ದರ್ಶಿನಿ ಇದಾರೆ, ಆಮೇಲೆ ಯಾರು ತರನ್ನುಮ್. ಎಸ್ ಸರ್. ಕೇಳಿಸ್ತಾ ಇದೆಯಾ? yes sir ಎಸ್ ಸರ್.
ನೋಡಿ ಗ್ರಾಫ್ ನೀಟಾಗಿ ಬರ್ಕೋಬೇಕು, ಪೆನ್ಸಿಲ್ ಎಲ್ಲ ಬರೀರಿ ಇಲ್ಲ ಪೆನ್ ಎಲ್ಲ ಬರೀರಿ, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನಾನು ಹೇಳಿದ್ದು ಎರಡೇ ಗ್ರಾಫ್ ಅಲ್ವಾ ತೋರಿಸಿದ್ದು, ಅರ್ಥ ಆಗ್ತೈತಲ್ಲ? Yes. Yes, sir. ನೆಕ್ಸ್ಟ್ ಬರ್ರಿ ಈಗ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಗ್ರಾಫ್ಗಳು ಬರ್ತವೆ, ಸ್ವಲ್ಪ ಬೇಗ ನೀವು ಪೆನ್ನಲ್ಲೇ ಪೆನ್ಸಿಲ್ ಅಲ್ಲೇ ನೀಟಾಗಿ ಹಾಕ್ರಿ. ಹಾ ನೋಡಿ ಈಗ ಅಬ್ಸರ್ವ್ ಮಾಡೋಣ. ಎಷ್ಟಿದಾವ್ ಗ್ರಾಫ್ಸ್? 5, sir. ಹಾ ಎಸ್ 5 ಇದಾವ ನೋಡಿ. ಹಾಕೊಳ್ರಿ ಅವು. ನೋಡಿ ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ವಲ್ಪ. ಈಗ ಕರೆಕ್ಟಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೆಂಗೆ ಅಂತ. ನೋಡಿ ಫಸ್ಟ್ನೇ ಗ್ರಾಫ್ ಅಬ್ಸರ್ವ್ ಮಾಡ್ರಿ. ಇನ್ಕ್ರೀಸಿಂಗ್ ಫಂಕ್ಷನ್ ಅದು ಫಸ್ಟ್ನೇದು. ಬರೀ ಇನ್ಕ್ರೀಸಿಂಗ್ ಅಂತ ಸ್ಟ್ರಿಕ್ಟ್ಲಿ ಅವರು ವರ್ಡ್ ಯೂಸ್ ಮಾಡಿಲ್ಲ. ಎರಡನೇದು ನೋಡಿ, ಎರಡನೇ ಕೇಸ್ ಇದೆಯಲ್ಲ ಅದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಇನ್ಕ್ರೀಸಿಂಗಿಗೂ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ನೋಡ್ರಿ. ಇಲ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ನೇ ಗ್ರಾಫ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ನೋಡ್ರಿ, ಇಲ್ಲಿ ಏನೂ ಆಗಿಲ್ಲ ಇದು, ಹೌದಾ? Yes, sir. ಕರೆಕ್ಟಾ? ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ ಆರಿಜಿನ್ ಇಂದ ನೋಡ್ರಿ, ಆರಿಜಿನ್ ಇನ್ಕ್ರೀಸ್ ಆಗೈತೆ, ಇಲ್ಲಿವರೆಗೆ ಇನ್ಕ್ರೀಸ್ ಆಗಿ ಫ್ಲಾಟ್ ಆಗೈತೆ ನೋಡ್ರಿ. ಇಲ್ಲಿ ಫ್ಲಾಟ್, ಇಲ್ಲಿ ಏನು ಹೇಳಕ್ ಬರಲ್ಲ ನಾವು. ಅಂದ್ರೆ ಇಟ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಈ ಇಂಟರ್ವಲ್ ಅಲ್ಲಿ. ಮತ್ತೆ ಏನಾಗೈತೆ ನೋಡ್ರಿ, ಮತ್ತೆ ಇನ್ಕ್ರೀಸ್ ಆಗೈತೆ ನೋಡ್ರಿ. ಫಸ್ಟ್ ಗ್ರಾಫ್ ನಾನು ಹೇಳ್ತಿರೋದು, ಹೌದಾ? Yes, sir. ಅದಕ್ಕೆ ಇದು Yes, sir. ಈ ಬರೀ ಇನ್ಕ್ರೀಸಿಂಗ್ ಅಂತ ಹೇಳ್ಯಾರ. ಎರಡನೇದ್ ನೋಡ್ರಿ, ಎರಡನೇ ಗ್ರಾಫ್ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಎರಡನೇ ಗ್ರಾಫ್ ಹೆಂಗೈತೆ ನೋಡ್ರಿ, ಈ ತರ ಇದೆ ನೋಡಿ. ಅಂದ್ರೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅಂದ್ರೆ ಇಲ್ಲಿ ಗ್ರೇಟರ್ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದ್ರೆ f(x1) ಲೆಸ್ ದ್ಯಾನ್ f(x2) ಅಂತ ಆತರ ಇಲ್ಲ ಐತಲ್ಲ ಈ ಗ್ರಾಫ್. ಎರಡನೇದು ನಾನು ಹೇಳ್ತಿರೋದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್, ಅದು ಸೆಕೆಂಡ್ ಒನ್. ಓಕೆ, ಥರ್ಡ್ ಒನ್ ಅಬ್ಸರ್ವ್ ಮಾಡ್ತಾ ಇದೀರಾ? ಥರ್ಡ್ ಒನ್, ಮೂರನೇದು ನೋಡ್ರಿ. ಮೂರನೇದು ಏನಾಗ್ತಾ ಇದೆ? ಡಿಕ್ರೀಸಿಂಗ್ ಅಲ್ವಾ? Yes, sir. Decrease. ಗೊತ್ತಾಗ್ತೈತಾ? ಡಿಕ್ರೀಸಿಂಗ್ ಅದು. ಅಲ್ಲೂ ಕೂಡ ಸ್ವಲ್ಪ ಫ್ಲಾಟ್ ಆಗೈತೆ ನೋಡ್ರಿ. ಇಲ್ಲಿ ಎಲ್ಲಿ? ಇಲ್ಲಿ ಆಗೈತೆ ನೋಡಿ ಫ್ಲಾಟ್, ಡಿಕ್ರೀಸಿಂಗ್ ಅದು. ಆಮೇಲೆ ನೆಕ್ಸ್ಟ್ ಫೋರ್ತ್ ಕೇಸ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್, ಹೌದಾ? ಫೋರ್ತ್. Yes, sir. Yes, sir. ಓಕೆ. ಆಮೇಲೆ ನೆಕ್ಸ್ಟ್ ಇದು ಫಿಫ್ತ್ ಕೇಸ್ ನೋಡಿ. ಅದು ಫಿಫ್ತ್ ಕೇಸ್, ಅದು ನಿಮಗೆ ಕೆಳಗಡೆ ಕಾಣಿಸ್ತಾ ಇಲ್ಲ, ಅದು ಬರೀ ಗ್ರಾಫ್ ಕಾಣಿಸ್ತಾ ಐತೆ. ನೀವೇ ಹೇಳ್ಬೇಕು ಅದನ್ನ ಈಗ. ಅದನ್ನ ಇದರ್ ಇನ್ಕ್ರೀಸಿಂಗ್ ನಾ ಡಿಕ್ರೀಸಿಂಗ್, ಹೌದಾ? Yes, sir. ಬರ್ಕೊಂಡ್ರಾ? 5 Yes, sir. ಬರ್ಬೋದಾ? ವಾಪಸ್ ಬರ್ಬೋದಾ ಈಗ? ಆಯ್ತಾ? Yes, sir. ಪೆನ್ಸಿಲ್, ಬುಕ್ಕು ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ನೀವು ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಇದು ಮಾಡ್ಬೇಡ್ರಿ. ನೋಡಿ ನೆಕ್ಸ್ಟ್ ಲೆಟ್ ಅಸ್ ನೋಡೋಣ, ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ವೆರಿ ಇಂಟ್ರೆಸ್ಟಿಂಗ್ ಇದು, ಓಕೆನಾ? ಪ್ರಾಬ್ಲಮ್ಸ್ಗಳೆಲ್ಲ ಮಾಡ್ಬೋದು, ಬಹಳ ಸುಲಭ. ಬಟ್ ನೋಡ್ರಿ, ನಿಮ್ಗೆ ಐಡಿಯಾ ಬರ್ಬೇಕು ಯಾವ ತರ ಇನ್ಕ್ರೀಸಿಂಗ್ ಯಾವ ತರ ಡಿಕ್ರೀಸಿಂಗ್. ಅಬ್ಸರ್ವ್ ಮಾಡ್ರಿ. ನೋಡಿ ಈಗ ಬಂತಿದ್ದು ಗ್ರಾಫ್, ಬರ್ಕೊಡ್ರಿ. ಇದು ಕಾಣಿಸ್ತಾ ಇದೆಯಾ? Yes, sir. ಕಾಣಿಸ್ತಾ ಇದೆಯಾ? ನೋಡಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕಲರ್ಗಳು ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ರಿ. ಯಾವ ಕಲರ್ ಇದೆ ಅಬ್ಸರ್ವ್ ಮಾಡ್ರಿ. ಯೆಲ್ಲೋ ಕಲರ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ. ಏನದು ಯೆಲ್ಲೋ ಏನ್ ಇಂಡಿಕೇಟ್ ಮಾಡುತ್ತೆ, ಬ್ಲೂ ಏನ್ ಇಂಡಿಕೇಟ್ ಮಾಡುತ್ತೆ, ಮತ್ತೆ ಯೆಲ್ಲೋ ಏನ್ ಇಂಡಿಕೇಟ್ ಮಾಡುತ್ತೆ ನೋಡ್ರಿ. ಸ್ವಲ್ಪ ಅಬ್ಸರ್ವ್ ಮಾಡಿ, ಸರಿಯಾಗಿ ನೋಡ್ಕೋಬೇಕು ನೀವು. ಬ್ಯಾಕ್ ಗ್ರೌಂಡ್ ಬ್ಲೂ ಇದೆ, ಸೊ ಒಂದು ಕರ್ವ್ ಇದೆ ನಿಮಗೆ. ಅಬ್ಸರ್ವ್ ಮಾಡ್ತಿದ್ದೀರಾ? Yes, sir. Yes, sir. ನೋಡಿ ಈಗ ನೋಡ್ರಿ, ಫಸ್ಟ್ ನೋಡ್ಕೊಳ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ಎಲ್ಲೋ ಎಲ್ಲಿವರೆಗೆ ಬಂದತ್ ನೋಡ್ರಿ, ಎಲ್ಲೋ ಎಲ್ಲಿವರೆಗೆ ಬಂದತ್ತಲ್ವಾ? ಎಲ್ಲೋ ಇದು ಕಾಣಿಸ್ತಾ ಇದೆಯಾ? ಓಕೆನಾ? ಈ ತರ ಇದೆ, ಕರ್ವ್ ಇಸ್ ಲೈಕ್ ದಿಸ್, ಹೌದಲ್ಲ? ಸೊ ಈಗ ನೋಡ್ರಿ, ಫಸ್ಟ್ ಎಲ್ಲೋ ನೋಡ್ರಿ ಎಲ್ಲಿವರೆಗೆ ಸ್ಟಾಪ್ ಆಗಿದೆ, ಅದು ಇಲ್ಲಿವರೆಗೆ ಸ್ಟಾಪ್, ಅಲ್ಲಿವರೆಗೆ ಏನದು ಇನ್ಕ್ರೀಸಿಂಗ್, ಕರೆಕ್ಟಾ? Yes, sir. Yes, sir. ಬರ್ಕೊಡ್ರಿ ಹೇಳ್ತೀನಿ. ಫಸ್ಟ್ ಬರ್ಕೊಂಡಾದ್ಮೇಲೆ ಆಯ್ತು ಅಂತ ಹೇಳ್ರಿ. ಆಮೇಲೆ ನಾನು ಅಬ್ಸರ್ವ್ ಮಾಡಿ ಹೇಳ್ತೀನಿ ನೋಡ. ಓಕೆ, ಇಷ್ಟಿರ್ಲಿ. ಸ್ಕ್ರೀನ್ ಮೇಲೆ ಏನಾಯ್ತು ಅದು ಹಂಗೆ ಇರಲಿ, ಆಯ್ತಾ? Yes, sir. ಏನಾಯ್ತು ಅಷ್ಟೇ ಬರ್ಕೊಡ್ರಿ. ಆಮೇಲೆ ನಾನು ಆಮೇಲೆ ಪಾಯಿಂಟ್ಸ್ ತರಿಸ್ತೀನಿ. ಜಸ್ಟ್ ನೀವು ಅಬ್ಸರ್ವ್ ದ ಗ್ರಾಫ್ ನೋಡ್ರಿ. ಏನಂತ ಬರ್ಕೊಂಡ್ರಿ ಹೇಳ್ರಿ ನೋಡೋಣ. ಈ ಬಲಗಡೆ ಏನ್ ಕೊಟ್ಟಿದಾರ ಅದು ಓದ್ರಿ ಸ್ವಲ್ಪ. ಆ ಗ್ರಾಫ್ ಆಯ್ತು, ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದಾರಲ್ಲ, ಓದ್ರಿ ಅದು ಯಾರಾದ್ರೂ ಒಬ್ರು.
ಅರಾಫತ್ ಅಂಜುಮ್ ಇದಾರಾ? Yes, sir. ಓದ್ರಿ. Increasing x is Ah. less than a and x is greater than b. ರೈಟ್, ತಡಿ ಒಂದು ನಿಮಿಷ. ಎಕ್ಸ್ ಇಸ್ ಏನದು? X is less than a, x is less than b. ಅಲ್ಲ, ಎಕ್ಸ್ ಈಸ್ ಲೆಸ್ ದ್ಯಾನ್ ಎ, ಆಮೇಲೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಬಿ. ಹ್ಞೂ ಸರ್, ಗ್ರೇಟರ್ ದನ್ ಬಿ ಫಸ್ಟ್ ಅದು. ಆಮೇಲೆ ಅದ್ರ ಕೆಳಗೇನಿದೆ ಓದ್ರಿ, ಅದ್ರ ಕೆಳಗೇನಿದೆ ಓದ್ರಿ. ಎಫ್ ಡ್ಯಾಶ್ ಇಂಟು ಎಕ್ಸ್, ಎಕ್ಸ್ ಇಸ್ ಗ್ರೇಟರ್ ದನ್ 0 ಸರ್. ಇಂಟು ಅಂತ ಓದ್ತಾರ, ಇಂಟು ಅಂತ ಓದ್ಬಾರ್ದು ಅದನ್ನ, ಎಫ್ ಡ್ಯಾಶ್ ಎಕ್ಸ್ ಅಂತ ಓದ್ರಿ. ಎಫ್ ಡ್ಯಾಶ್ ಎಕ್ಸ್ ಅಲ್ವಾ ಅದು? ಎಸ್ ಸರ್, ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದನ್ 0 ಸರ್. ಅದು ಅದು ಯೆಲ್ಲೋನಲ್ಲಿದೆ, ಯೆಲ್ಲೋ ಕಲರ್ ಅಲ್ಲಿ ಇದೆ. ನೀವೇನು ಓದಿದ್ರಲ್ಲ ಈಗ ಅದು ವೈಟ್ ಕಲರ್ ಇದೆ ಸರ್. ಅದು ಹೌದಾ? ನಿಮಗೆ ವೈಟ್ ಕಲರ್ ಇದೆಯಾ? ಓಕೆ ಬಿಡಿ, ಎಲ್ಲ ವೈಟ್ ಕಲರ್ ಕಾಣಿಸ್ತಾ? ಗ್ರಾಫ್ ಅಲ್ಲಿ ಏನು ಕಾಣಿಸ್ತಾ ಇಲ್ವಾ ಕಲರ್? ಇಲ್ಲ ಸರ್, ಅದು ವೈಟ್ ಇದೆ ಸರ್. ಎಲ್ಲ ಶಾಡೋ ಗ್ರೀನ್ ಇದೆ ಸರ್. ಸರಿ ಬಿಡಿ, ಆಯ್ತು. ಓಕೆ, ಇದು ಕಾಣಿಸ್ತಾ ಐತಾ ಇಲ್ಲಿ? ಈ ಲೈನ್ ಇದು ಇದೆ ನೋಡಿ, ಇಲ್ಲಿದೆಯಲ್ಲ, ಈ ಪಾಯಿಂಟ್ ಕಾಣಿಸ್ತಾ ಇದೆಯಲ್ವಾ? ಈ ಪಾಯಿಂಟ್ ಎ ಮತ್ತೆ ಬಿ ಗಮನಿಸ್ಬಿಡಿ, ಇಲ್ಲಿ ಪರ್ಪಡಿಕ್ಯುಲರ್ ಡ್ರಾ ಮಾಡಿದಾರಲ್ಲ. ಎಸ್ ಸರ್, ಎಸ್ ಸರ್. ಕಾಣಿಸ್ತಾ ಇದೆಯಾ? ಓಕೆ ಬಿಡಿ, ಆಯ್ತು. ಅದು ಇನ್ಕ್ರೀಸಿಂಗ್ ಎಲ್ಲಿ, ಡಿಕ್ರೀಸಿಂಗ್ ಎಲ್ಲಿ ಅಂತ ಹೇಳಿದ್ದಾರೆ. ಓಕೆ, ಕೆಳಗಡೆ ನೋಡಿ ಡಿಕ್ರೀಸಿಂಗ್ ಅಂತಿದೆ. ಡಿಕ್ರೀಸಿಂಗ್ ಅವ್ರು ಏನ್ ಕೊಟ್ಟಿದ್ದಾರೆ ಈಗ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎ ಲೆಸ್ ದ್ಯಾನ್ ಬಿ. ಆಮೇಲೆ ಅದ್ರ ಕೆಳಗಡೆ ನೋಡಿ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0. ಕರೆಕ್ಟಾ? ಬರ್ಕೊಂಡ್ರಲ್ಲ ನೀವೀಗ? ಎಸ್ ಸರ್. ಅಬ್ಸರ್ವ್ ಮಾಡಂತ ಹೇಳಿರಿ. ಫಸ್ಟ್ ಇದ್ರ ಶೇಪ್ ಗ್ರಾಫ್ ಇಂದ ಎಲ್ಲಿಗೆ ಬಂದು ನೋಡೋಣ. ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ವ ನೋಡಿ, ಇಲ್ಲಿ ಸೈಡ್ ಬಿಡ್ತೀನಿ. ಈಗ ಹಿಂಗ್ ಸ್ಟಾರ್ಟ್ ಆಗಿದೆಯಲ್ಲ, ಸ್ಟಾರ್ಟ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮತ್ತೇನಾಗಿದೆ, ಅದು ಇಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ, ಈ ಪಾಯಿಂಟ್ ರೀಚ್ ಆಯ್ತಿದ್ದು. ಅರ್ಥ ಆಯ್ತಲ್ಲ? ಇಷ್ಟು ಇನ್ಕ್ರೀಸಿಂಗ್, ಇದು ಇಲ್ಲಿವರೆಗೆ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಎಸ್ ಸರ್. ಎಲ್ಲಿವರೆಗೆ ಇನ್ಕ್ರೀಸಿಂಗ್ ನೋಡ್ರಿ, ಇಲ್ಲಿ ಪಾಯಿಂಟ್ ಎ ಗಮನಿಸ್ರಿ. ಎ ಇದೆಯಾ ಇಲ್ಲಿ? ಎಸ್ ಸರ್. ಎ ಇಂದ ಲೆಫ್ಟ್ಗೆ, ಅರ್ಥ ಆಯ್ತಲ್ಲ? ಎ ಇಂದ ಲೆಫ್ಟ್ ಪೋರ್ಷನ್ ಅಂದ್ರೆ ಹಿಂದಕ್ಕೆ ಬಂದ್ರೆ ನಿಮ್ಗೆ ಅದು ಕರ್ವ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಎ ಇಂದ ಲೆಫ್ಟ್ ಅಂತಂದ್ರೆ ಅರ್ಥ ಏನು? ಎಕ್ಸ್ ಇಸ್ ಲೆಸ್ ದ್ಯಾನ್ ಎ ಅಂತ ಅರ್ಥ. ಮತ್ತೆ ಅದು ಎಲ್ಲಿ ಇನ್ಕ್ರೀಸ್ ಆಗ್ತೈತೆ ಅಂದ್ರೆ ಕೆಳಗಡೆ ಬರೋ, ಇಲ್ಲಿ ಎಕ್ಸ್ ಆಕ್ಸಿಸ್ ಇಂದ ಕೆಳಗಡೆ ನೋಡಿ, ಇಲ್ಲಿ ಹೋಯ್ತು ನೋಡಿ ಮೇಲೆ, ಅಂದ್ರೆ ಟು ದ ರೈಟ್ ಸೈಡ್ ಆಫ್ ಬಿ. ಅರ್ಥ ಆಯ್ತಲ್ಲ? ಟು ದ ಲೆಫ್ಟ್ ಸೈಡ್ ಆಫ್ ಎ, ಟು ದ ರೈಟ್ ಸೈಡ್ ಆಫ್ ಬಿ ಅಂದ್ರೆ ಅರ್ಥ ಏನು? ಎಕ್ಸ್ ಈಸ್ ಲೆಸ್ ದ್ಯಾನ್ ಎ, ಈ ಪೋರ್ಷನ್ ಅಲ್ಲಿ ಇನ್ಕ್ರೀಸಿಂಗ್. ಆಮೇಲೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಬಿ, ಈ ಪೋರ್ಷನ್ ಅಲ್ಲಿ ಇನ್ಕ್ರೀಸಿಂಗ್. ಅರ್ಥ ಆಯ್ತಲ್ಲ? ಇವೆರಡು ಪೋರ್ಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಕರೆಕ್ಟಾ? ಎಸ್ ಸರ್. ಮತ್ತೆ ಡಿಕ್ರೀಸ್ ಆಗ್ತಾ ಇರೋದು ಎಲ್ಲಿ? ಅದು ಡಿಕ್ರೀಸ್ ಆಗ್ತಾ ಇರೋದು ಯಾವ ಇಂಟರ್ವಲ್ ಅಲ್ಲಿ ಅಂತ ಹೇಳಿದಾರೆ ನೋಡಿ. ಡಿಕ್ರೀಸ್ ಆಗ್ತಾ ಇರೋದು ಇಲ್ಲಿ ಕೆಳಗಡೆ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಎ ಕ್ರಾಸ್ ಆಗ್ಬೇಕು ಬಿಗಿಂತ ಕಡಿಮೆ, ಅಂದ್ರೆ ಎ ಮತ್ತು ಬಿ ನಡುವೆ. ಎ ಮತ್ತು ಬಿ ನಡುವೆ ಅಂದ್ರೆ ಎಕ್ಸ್ ಶುಡ್ ಲೈ ಬಿಟ್ವೀನ್ ಎ ಅಂಡ್ ಬಿ, ಗ್ರೇಟರ್ ದ್ಯಾನ್ ಎ ಲೆಸ್ ದ್ಯಾನ್ ಬಿ. ಕರೆಕ್ಟಾ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎ ಲೆಸ್ ದ್ಯಾನ್ ಬಿ ಅಂದ್ರೆ ಬ್ಲೂ ಲೈನ್ ಅಲ್ಲಿ ನನಗೆ ಕಾಣಿಸ್ತೈತೆ, ನಿಮಗೆ ಕಾಣಿಸ್ತಿಲ್ಲ. ಇಷ್ಟು ಕರೆಕ್ಟಾ? ಸರಿನಾ? ಇಲ್ಲಿ ನೋಡ್ರಿ, ಈಗ ಇಷ್ಟು ಇನ್ಕ್ರೀಸಿಂಗ್ ಆಯ್ತಾ, ಇಷ್ಟು ಡಿಕ್ರೀಸಿಂಗ್ ಆಯ್ತಾ, ಮತ್ತೆ ಏನಾಯ್ತು? ಅದು ಮತ್ತೆ ಏನಾಯ್ತು? ಇನ್ಕ್ರೀಸಿಂಗ್ ಆಯ್ತು. ಕರೆಕ್ಟ್ ಅಲ್ಲ? ನೋಡ್ರಿ, ಇಲ್ಲಿ ನೀವೇನೋ ಓದಿದ್ರಲ್ಲ ಅವರು, ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನ್ ಅರ್ಥ? ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನ್ ಹೇಳ್ರಿ? ವೈ ಸರ್. ಎಫ್ ಡ್ಯಾಶ್ ಎಕ್ಸ್ ಅಲ್ಲಿರೋದು ಎಫ್ ಆಫ್ ಎಕ್ಸ್ ಅಲ್ಲ ನೋಡ್ರಿ. ಅದಕ್ಕೆ ನಿಮಗೆ ಅಬ್ಸರ್ವೇಷನ್ ಇಲ್ಲ. ಎಫ್ ಡ್ಯಾಶ್ ಎಕ್ಸ್, ಎಫ್ ಆಫ್ ಎಕ್ಸ್ ಅಂದ್ರೆ ವೈ. ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? ವೈ ಡ್ಯಾಶ್. ವಾಟ್ ಈಸ್ ಎಫ್ ಡ್ಯಾಶ್ ಎಕ್ಸ್? ಸರಿ ಆಯ್ತು, ಸರಿ. ಈಗ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಂಕ್ಷನ್. ಓಕೆ, ನಾನು ಕೇಳ್ತಿರೋದು ಎಫ್ ಡ್ಯಾಶ್ ಎಕ್ಸ್ ಏನು ಅಂತ ಕೇಳ್ತೇವೆ. ಆ ಸಿಂಬಲ್ ಏನ್ ತೋರಿಸುತ್ತೆ ಎಫ್ ಡ್ಯಾಶ್ ಎಕ್ಸ್? ಅದಕ್ಕೇನು ಮೀನಿಂಗ್ ಇಲ್ವಾ ಎಫ್ ಡ್ಯಾಶ್ ಎಕ್ಸ್ಗೆ? ಏನೂ ಇಲ್ವಾ? ಅರಾಫತ್ ಅಂಜುಮ್ ಇದಾರಾ? ಧನುಶ್ರೀ? ಮತ್ತೆ ಏನ್ ಆನ್ಸರ್ ಹೇಳ್ತಾ ಇಲ್ಲ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಏನ್ರಿ ಫಂಕ್ಷನ್ ಇದು? ನಾನು ಕೇಳ್ತಾ ಇರೋದು ಸಿಂಬಲ್ ಅಷ್ಟೇ. ಎಫ್ ಡ್ಯಾಶ್ ಎಕ್ಸ್ ಏನು ಅಂತ ಕೇಳ್ತಾ ಇದೀನಿ. ನೀವು ಏನ್ ಗೊತ್ತಿಲ್ಲ ನೋಡ್ರಿ ಅಲ್ಲಿ, ಅದೇನೋ ಅಂತಾರಲ್ಲ, ಹಂಗಾಯ್ತು ಕತೆ. ಎಫ್ ಡ್ಯಾಶ್ ಎಕ್ಸ್ ಅನ್ನ ಏನಂತ ಕರೀತೀರಿ ನೀವು? ಅದಕ್ಕೇನು ಮೀನಿಂಗ್ ಇಲ್ವಾ ಎಫ್ ಡ್ಯಾಶ್ ಎಕ್ಸ್ಗೆ? ಡ್ಯಾಶ್ ಏನಿದು? ಮೇಲೆ ಡ್ಯಾಶ್ ಬರ್ತೀವಲ್ಲ, ಇದು ಕೋರ್ಸ್.
ಹೇಳಿ ಕರೆಕ್ಟ್ ಏನು ಹೇಳಿದ್ರಲ್ಲ. ಓಕೆ, ಧನುಶ್ರೀ ಇದಾರಾ? ಇಲ್ವಾ? ಧನುಶ್ರೀ ಓಕೆ, ಸ್ಕ್ರೀನಿಗೆ ಬಂದು ಕೇಳ ಅಂತ ಹೇಳಿ. ಹರಾಪತ್ತಂಜಮ್ ಇದಾರಾ? ಕೇಳಿಸ್ತಾ ಇದೆಯಾ? Yes, sir. ಹಾ, ಎಫ್ ಮೇಲೆ ಡ್ಯಾಶ್ ಅಂತ ಬರ್ದಿವಲ್ಲ, ಎಫ್ ಡ್ಯಾಶ್ ಎಕ್ಸ್, ಅದು ಫಸ್ಟ್ ಟೈಮ್ ಬರಿತಿದೀವಿ. ಅದೇನು ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ? ನಾನು ಅದನ್ನ ಕೇಳ್ತಾ ಇರೋದು ಈಗ. ಅದೇನು ಗೊತ್ತಿಲ್ವಾ? ನಾವ್ ಹೇಳಿಲ್ಲಲ್ಲ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನಂತ, ಬರೀ ಎಫ್ ಆಫ್ ಎಕ್ಸ್ ಅಂತ ಹೇಳಿದೀವಿ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಆದ್ರೆ ವಾಟ್ ಈಸ್ ದಿಸ್ ಎಫ್ ಡ್ಯಾಶ್ ಎಕ್ಸ್, ಆಮೇಲೆ ಎಫ್ ಡಬಲ್ ಡ್ಯಾಶ್ ಎಕ್ಸ್, ಇವೆಲ್ಲ ಏನಿವು? ಎಫ್ ಡ್ಯಾಶ್ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಎಕ್ಸ್ ಏನ್ ತೋರಿಸ್ತವೆ ಇವೆಲ್ಲ? ಪಾಠ ಮಾಡ್ಬೇಕು ನೋಡ್ರಿ ನಿಮ್ಮಂತರಿಗೆಲ್ಲ. ಹಾ, ಧನುಶ್ರೀ ಸೈಲೆಂಟ್ ಆಗ್ಬಿಟ್ರು ಪಾಪ. ಹೇಳ್ರಿ. ಓಕೆ, ಸ್ಕ್ರೀನಿಗೆ ಬರೋಣ. ಓಕೆ, ಧನುಶ್ರೀ ಇದಾರಾ? ಓಕೆ, ನೋಡೋಣ ಎಲ್ಲೆಲ್ಲಿ ಯಾರ್ಯಾರು ಇದಾರೆ ಅಂತ. ತರನ್ನುಮ್ ಇದಾರಾ? ಧನುಶ್ರೀ ಮೈಕ್ ಆನ್ ಮಾಡ್ರಿ. ದರ್ಶಿನಿ, ತರನ್ನುಮ್ ಇದಾರಾ? y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಂಕ್ಷನ್. ನಾನು ಕೇಳ್ತಾ ಇರೋದೇನು, ಎಫ್ ಡ್ಯಾಶ್ ಎಕ್ಸ್ ನ ಏನಂತ ಕರೀತಾರೆ ಅಂತ ಕೇಳಿದೆ. ನಿಮ್ಗೆ ಹೇಳಕ್ ಬರ್ತಾ ಇಲ್ಲ ನೋಡ್ರಿ, ಎಫ್ ಡ್ಯಾಶ್ ಎಕ್ಸ್ ಏನಂತ ಕರೀತಾರೆ. ಓಕೆ, ಇನ್ನೊಂದ್ಸರಿ ಕೇಳ್ತೀನಿ, ಲಾಸ್ಟ್ ಟೈಮ್ ಇದು ನಾನು ಆನ್ಸರ್ ಹೇಳಕ್ಕಿಂತ ಮುಂಚೆ. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಎಕ್ಸ್ ಹೇಳ್ರಿ, ಇನ್ನೊಬ್ರು ಯಾರಾದ್ರೂ ಚಾನ್ಸ್ ಕೊಡ್ತೀನಿ. ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? ಈ ಸಿಂಬಲ್ ಏನ್ ತೋರಿಸುತ್ತೆ ಎಫ್ ಡ್ಯಾಶ್ ಎಕ್ಸ್? ಏನು ಇಲ್ವಾ? ಅರಾಫತ್ ಅಂಜುಮ್ ಇದಾರಾ? Yes, sir. ಹಾ, ಎಫ್ ಡ್ಯಾಶ್ ಎಕ್ಸ್ ಗೊತ್ತಿಲ್ವಾ? ಹೇಳಿಲ್ವಾ ನಾವು? ಬೇರೆ ಯಾರು ಹೇಳಿಲ್ವಾ? ನಾವು ಹೇಳಿಲ್ವಾ? Yes, sir. ಹಾ. ಬಾಯಿನಲ್ಲಿ ಇದೆ ಸರ್, ಬರ್ತಾ ಇಲ್ಲ ಸರ್. ಏನು ಹೇಳಿ? ಏನೋ ಹೇಳ್ತಿದ್ರಲ್ಲ, ಏನ್ ಹೇಳ್ರಿ? ಇನ್ನೊಂದ್ಸರಿ ಹೇಳ್ರಿ, ರಿಪೀಟ್ ಮಾಡ್ರಿ. ಇದು ಬಾಯಿನಲ್ಲಿ ಇದೆ ಸರ್, ಬರ್ತಾ ಇಲ್ಲ ಸರ್. ಇದು ಬರ್ತಾ ಇಲ್ಲಲ್ಲ, ಬರ್ತಾ ತಡ್ರಿ ಈಗ. ನೋಡ್ರಿ, ಪಾಠ dy by ಕೇಳ್ತಿರಲ್ರಿ. dx. ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಡೆರಿವೇಟಿವ್ ಅಂತ ಹೇಳ್ತಿರಲ್ರಿ. ಪಾಠ ನಿಮಗೆಲ್ಲ ಆನ್ಲೈನ್ ಕ್ಲಾಸ್ ಕಷ್ಟಪಟ್ಟು ಮಾಡಿದ ಹಣೆ ಬರ, ನಿಮ್ಮ ಹಣೆ ಬರ. ಡೆರಿವೇಟಿವ್ ಅದನ್ನ ಎಫ್ ಡ್ಯಾಶ್ ಎಕ್ಸ್ ಸಿಂಬಲ್ ಹೇಳಿಲ್ವಾ? ಎಫ್ ಡ್ಯಾಶ್ ಎಕ್ಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ಎಫ್ ಡಬಲ್ ಡ್ಯಾಶ್ ಎಕ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇದನ್ನ ಡಿ ವೈ ಬೈ ಡಿ ಎಕ್ಸ್ ಅಂತನಾರ ಬರೀಬಹುದು, ಇಲ್ಲ ಎಫ್ ಡ್ಯಾಶ್ ಎಕ್ಸ್ ಅಂತನಾರ ಬರೀಬಹುದು, ಇಲ್ಲ y1 ಅಂತ ಬರೀರಿ. ಅಲ್ರಿ, ಎಷ್ಟ್ ಸಿಂಪಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ರಿ. y1. ಪ್ರೈವೇಟ್ ಕಾಲೇಜ್ಗಳಿಗೆ ಸೇರಿ ಗೊತ್ತಾಗುತ್ತೆ ನಿಮಗೆ. ಪ್ರೈವೇಟ್ ಕಾಲೇಜ್ಗಳಿಗೆ ಸೇರಿದ್ರೆ ಡೊನೇಷನ್ ಕೊಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ಗೌರ್ಮೆಂಟ್ ಕಾಲೇಜಲ್ಲಿ ಅರ್ಥ ಆಗಲ್ಲ ಹೇಳಿದ್ರೆ. y1 ಆರ್ y ಡ್ಯಾಶ್ ಏನ್ರಿ, ಅರ್ಥ ಆಯ್ತಾ? ಮತ್ತೆ ಇದನ್ನ ಯಾಕೆ ಕ್ವಶನ್ ಬಂತಂದ್ರೆ, ಅಲ್ಲಿ ಗ್ರಾಫ್ ಅಲ್ಲಿ ನೀವು ನೋಡಿದ್ರಿ ಏನ್ ಬರ್ದಿದ್ರು ಅವರು, ಎಫ್ ಡ್ಯಾಶ್ ಎಕ್ಸ್ ಏನಂತ ಇತ್ತು, ಗ್ರೇಟರ್ ದ್ಯಾನ್ 0 ಅಂತ ಬರ್ದಿದ್ರು. ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಅಂತ ಗ್ರಾಫ್ ಅಲ್ಲಿ ಇತ್ತು. ಅಂದ್ರೆ ಇದು ಡೆರಿವೇಟಿವ್. ಇದು ಎಫ್ ಡ್ಯಾಶ್ ಎಕ್ಸ್ ಏನ್ ತೋರಿಸುತ್ತೆ ಗೊತ್ತಾ? ಡೆರಿವೇಟಿವ್ ತೋರಿಸುತ್ತೆ. ಅರ್ಥ ಆಗಲ್ವಾ? ಫಂಕ್ಷನ್ ಕೊಟ್ಟಿರ್ತಾರೆ ಎಫ್ ಆಫ್ ಎಕ್ಸ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್ ಬರುತ್ತೆ. ಪಾಠ ಮಾಡ್ತಿರೋದು ಏನು ನಾವು? ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಚೈ ನಿಮ್ಗೆಲ್ಲ ಅದೇ ನೋಡ್ರಿ, ಸರಿಯಾಗಿ ಮಾಡ್ಬೇಕು. ತಡೀರಿ ಇರ್ಲಿ, ಅದೇನ ಮಾಡ್ತೀವಲ್ಲ ಹಾಗಾಗಿ. ನೋಡೋಣ ಈಗ ನೆಕ್ಸ್ಟ್. ಲೆಟ್ ಅಸ್ ಕನ್ಸಿಡರ್ ಅನದರ್. ನಿಮ್ಮಂತ ಇಂಟೆಲಿಜೆಂಟ್ ಪೀಪಲ್ಗೆ ಇನ್ನೊಂದು ಗ್ರಾಫ್ ತೋರ್ಸೋಣ. ಡೋಂಟ್ ನೋ ದ ಸಿಂಬಲ್. ನೋಡಿ, ಇನ್ನೊಂದು ಗ್ರಾಫ್ ಬರುತ್ತೆ, ಬರ್ಕೊಳ್ರಿ. ಐ ಮೀನ್ ಪಾಯಿಂಟ್ ಬರ್ಕೊಂಡಿದ್ರಿ ಆಲ್ರೆಡಿ. ನೋಡಿ ಈಗ ಇನ್ನೊಂದು. ಓಕೆ, ಇನ್ನೊಂದು ತಗೊಳ್ಳೋಣ ಸ್ಕ್ರೀನ್ ಮೇಲೆ. ರೈಟ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? Yes, sir. ಬರ್ಕೊಳ್ರಿ.
ನೋಡ್ಕೊಂಡು ಬರ್ಕೊಳಕ್ಕಾರ ಬರ್ತಲ್ಲ ಇಷ್ಟು 1.5 ತಿಂಗಳು ಕರೆಕ್ಟ್ ಆಗಿ ಚೆನ್ನಾಗಿದ್ರಲ್ರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಬಂತಲ್ಲ ಇದನ್ನಾರು ಅಟ್ಲೀಸ್ಟ್ ನೋಡ್ರಿ, ಈಗಾದ್ರೂ ಅರ್ಥ ಆಗುತ್ತೇನೆ. ಹೋದ್ರಿ ಯಾರು ಧನುಶ್ರೀ ಕ್ವಶನ್ ಕೇಳಿಸ್ಕೊಳ್ಳೆ ಮೈಕ್ ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಧನುಶ್ರೀ ಇದಾರಾ? ದರ್ಶಿನಿ Yes, sir. ಮತ್ತೆ f'(x) ಅಂದ್ರೆ ಏನ್ರಿ? dy by dx, sir. ಹೇಳಿರ್ಲಿಲ್ವಾ? ಒಂದ್ಸರಿ ಆ ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಹೋಗ್ರಿ, ಇವಾಗಲ್ಲ ಟೈಮ್ ಸಿಕ್ತಲ್ಲ ಅವಾಗ ಹೋಗಿ ಅದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಚಾಪ್ಟರ್ ನೋಡ್ರಿ, ಏನ್ ಹೇಳಿದ್ದೆ ಅಂತ ಗೊತ್ತಾಗುತ್ತೆ. f'(x) ಸಿಂಬಲ್ ಬೋರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ವಾ? f'(x) ಅಂದ್ರೂ ಒಂದೇ, dy by dx ಅಂದ್ರೂ ಒಂದೇ, y1 ಅಂದ್ರೂ ಒಂದೇ, y' ಅಂದ್ರೂ ಒಂದೇ. ಹೋದ್ರಿ ಆಯ್ತು. ಸೊ ನಿಮ್ ಬುದ್ಧಿವಂತಿಕೆ ಹೊಗಳಕ್ಕೆ ಪದಗಳು ಸಾಲಲ್ಲ, ಹೋದ್ರಿ. If sir ಇದು ಕಾಣಿಸ್ತಿಲ್ಲ ಸರ್. ಸರ್ ಫಸ್ಟ್ ಇಂದ ಓದ್ಬೇಕೇನ್ ಸರ್? ಫಸ್ಟ್ ಇಂದ ಹೋದ್ರೆ ಕಾಣಿಸಲ್ಲ ಅಂದ್ರೆ ಅಂಡರ್ಸ್ಟುಡ್. ಅದನ್ನೇ ಕೇಳ್ತಿರೋದು ನಾನು. 1ನೇ ಪಾಯಿಂಟ್ ಏನ್ ಗೊತ್ತಾ, ನಾನು ಹೇಳ್ತೀನಿ ನೋಡ್ರಿ. ಇಫ್ f'(x) ಗ್ರೇಟರ್ ದ್ಯಾನ್ 0, ಅದಕ್ಕೆ ಗ್ರಾಫ್ ಮೇಲೆ ಗಮನಿಸ್ರಿ. ಇಲ್ಲಿ ಗ್ರಾಫ್ ಇದೆ, ಕೆಳಗಡೆನೂ ಗ್ರಾಫ್ ಇದೆ, ಆಮೇಲೆ ಬರ್ಕೊಳ್ರಿ. ಫಸ್ಟ್ ಪಾಯಿಂಟ್ ಏನಿದೆ ಗೊತ್ತಾ, ಇಫ್ f'(x) ಈಸ್ ಗ್ರೇಟರ್ ದ್ಯಾನ್ 0 ಅಂತ ಇರೋದು. ಬರ್ಕೊಂಡ್ರ? f'(x) greater than 0 for every x on some interval I, then f of x is increasing on the interval. First point ಓದ್ತೀರಾ ಈಗ? Yes, ಫಸ್ಟ್ sir. ಪಾಯಿಂಟ್ ಇನ್ನೊಂದ್ಸರಿ ಓದಿ. Dash x less than 0 for every x on some interval f I, then if f of x is increasing on the interval. Second point, if f dash x greater than ತಡೀರಿ ಒಂದೇ ಪಾಯಿಂಟ್ ಸಾಕು. ಏನ್ ಬರ್ಕೊಂಡ್ರಿ? ಇನ್ನೊಂದ್ಸರಿ ರಿಪೀಟ್ ಮಾಡ್ರಿ 1ನೇ ಪಾಯಿಂಟ್. if f dash x greater than 0 for every x on some interval I, then f of x is increasing on the interval. ಅಂತ ಅದು ಫಸ್ಟ್ ಪಾಯಿಂಟ್. ಅದನ್ನ ಎದರ್ಕೊಂಡು ಹೇಳ್ತಿಲ್ರಿ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಂದ್ರೆ ಡೆರಿವೇಟಿವ್ ಬರಲೇಬೇಕು. ನಾವು ಡೆರಿವೇಟಿವ್ ಅನ್ನ ಯೂಸ್ ಮಾಡಿ, ಕೇಳಿಸ್ತೈತೆ ಹೇಳೋದು, ಕನ್ನಡದಲ್ಲಿ ಹೇಳ್ತದೆ ನೋಡ್ರಿ. ಹೌ ಟು ಯೂಸ್ ಡೆರಿವೇಟಿವ್ಸ್ ಅನ್ನ ಯೂಸ್ ಮಾಡಿ ಫಂಕ್ಷನ್ ಇನ್ಕ್ರೀಸಿಂಗ್ ಇದೆಯಾ ಡಿಕ್ರೀಸಿಂಗ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದು. ಇದು ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಬಟ್ ನಾವು ಗ್ರಾಫ್ ಡ್ರಾ ಮಾಡಲ್ಲ. ಗ್ರಾಫ್ ಡ್ರಾ ಮಾಡ್ಬಿಟ್ರೆ ನೋಡ್ರಿ, ಈಗ ಈ ಬೋರ್ಡ್ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ನಿಮ್ಗೆ ಇದೆಯಲ್ಲ, ಇದು ಗೊತ್ತಾಗ್ತೈತಲ್ವಾ ನಿಮಗೆ? ನೋಡ್ರಿ ಅದು ಬರ್ತಿಂತಾರೆ ಗ್ರಾಫ್ಗೆ. ಅಂದ್ರೆ ಡೆರಿವೇಟಿವ್ ಅನ್ನ ಉಪಯೋಗಿಸ್ಕೊಂಡು ಫಂಕ್ಷನ್ ಇನ್ಕ್ರೀಸಿಂಗ್ ಆಗಿದೆಯಾ ಡಿಕ್ರೀಸಿಂಗ್ ಆಗಿದೆಯಾ ಅಂತ ಡಿಸೈಡ್ ಮಾಡಕ್ಕೆ ಈ ಪಾಯಿಂಟ್ಸ್. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಚಾಪ್ಟರ್ ಅದು ನಾವು ಮಾಡ್ತಿರೋದು. ಅದೇ ಗೊತ್ತಿಲ್ಲಲ್ಲ f'(x) ಅಂದ್ರೆ ಏನಂತ, ಮತ್ತೆ ಹೊರಗಡೆ ಹೇಳ್ಬಿಟ್ಟಿರ ಮತ್ತೆ. ಸೆಕೆಂಡ್ ಪಾಯಿಂಟ್ ಹೋದ್ರಿ. ಹರಪ್ಪ ತಂಜುಮ್ ಅವ್ರ ಬಾಯಲ್ಲೇ ಇತ್ತಂತ ಆನ್ಸರ್, ಪಾಪ ಬರಲಿಲ್ಲ ಅವ್ರಿಗೆ ಹೊರಗೆ. ಹೇಳಿ ಸೆಕೆಂಡ್ ಪಾಯಿಂಟ್. If f'(x) is less than 0 for every x on some intervals I, then f of x is decreasing on the intervals. ಇದು 2ನೇ ಪಾಯಿಂಟ್. f'(x) ಅಂದ್ರೆ ಡೆರಿವೇಟಿವ್. ನಮ್ಮ ಹತ್ರ ಫಂಕ್ಷನ್ ಇರ್ತತೆ, ಡೆರಿವೇಟಿವ್ ಇರಲ್ಲ, ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ನಮಗೆ ಏನ್ ಕೊಟ್ಟಿರ್ತಾರೆ ಹೇಳ್ರಿ, ಅವರು ಫಂಕ್ಷನ್ ಕೊಟ್ಟಿರ್ತಾರೆ. ಈ ಫಂಕ್ಷನ್ ಲೆಸ್ ಇದು ಡೆರಿವೇಟಿವ್ ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್ ಪಾಸಿಟಿವ್. ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್ ಸರ್. ಮತ್ತೆ ಚಿಹ್ನೆ ನೆಗೆಟಿವ್ ಇದ್ರೆ ಅಂತ ಇಂಡೈರೆಕ್ಟ್ ಆಗಿ ಹೇಳೋದು. ಲೆಸ್ ದ್ಯಾನ್ 0 ಅಂದ್ರೆ, ಗ್ರೇಟರ್ ದ್ಯಾನ್ 0 ಅಂದ್ರೆ ಪಾಸಿಟಿವ್ ಅಂತ. ಸೊ ನನಗೆ f'(x) ಪಾಸಿಟಿವ್ ಇದ್ರೆ ಫಂಕ್ಷನ್ ಏನಂತ ಅರ್ಥ, ಆ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್. ಪ್ರೈಮರಿ ಹುಡುಗರಿಗೆ ಅರ್ಥ ಆಗುತ್ತೆ. ಡೆರಿವೇಟಿವ್ ಏನಾರ ನೆಗೆಟಿವ್ ಇತ್ತಂತಂದ್ರೆ, ಚಿಹ್ನೆ ನೆಗೆಟಿವ್ ಇತ್ತಂತಂದ್ರೆ ಆ ಇಂಟರ್ವಲ್ ಅಲ್ಲಿ ಆ ಫಂಕ್ಷನ್ ಡಿಕ್ರೀಸಿಂಗ್ ಅಂತ ಅರ್ಥ. 2 ಕೇಸ್ ಅದು ಬಂದಿರೋದಲ್ಲಿ. ಈಗ 3ನೇ ಕೇಸ್ ನೋಡ್ರಿ. ಈಗ ಅದೇ ನೀವು 3ನೇ ಕೇಸಿಗೆ ಬರ್ತೀರೇನಪ್ಪ. f of x ಏನಾರ 0 f'(x) ಏನಾರ 0 ಆಯ್ತಂದ್ರೆ ಏನಂತಿದೆ ಅದು? 3ನೇದು ಓದ್ರಿ. If f'(x) equals 0 for every x on some interval I, then f of x is constant on the interval. ಹೌದು, ಇದು ಪಾಸಿಟಿವ್ ಇರ್ಲಿಲ್ಲ ನೆಗೆಟಿವ್ ಇರ್ಲಿಲ್ಲ ಅನ್ಕೊಡ್ರಿ. ಅವಾಗ f'(x) ಅಂದ್ರೆ ಡೆರಿವೇಟಿವ್ 0 ಆಯ್ತು ಅಂದ್ರೆ ಅರ್ಥ ಏನು? ಅದು ಕಾನ್ಸ್ಟೆಂಟ್ ಆ ಇಂಟರ್ವಲ್ ಅಲ್ಲಿ ಅಂತ ಅರ್ಥ. ಎಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತೋರಿಸಿದೀನಪ್ಪ. ಟೆಕ್ಸ್ಟ್ ಬುಕ್ ಓದ್ರಿ, ಅರ್ಥ ಆಗ್ಲಿಲ್ಲ ಅಂದ್ರೆ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಅಪ್ಲೋಡ್ ಮಾಡಿದೀನಲ್ಲ, ಇದ್ರೆ ನೋಡ್ಕೊಳ್ರಿ, ಇಲ್ಲ ಅಂದ್ರೆ ಅದ್ರ ನೋಡ್ರಿ, ಅರ್ಥ ಆಗುತ್ತೆ ಇನ್ನೂ ಚೆನ್ನಾಗಿ ನಿಮ್ಗೆ.
ಕೆಳಗಡೆ ಗ್ರಾಫ್ ನೋಡ್ರಿ ಇಲ್ಲಿ ಕಾಣಿಸ್ತೈತಾ? Yes, sir. ಇಲ್ಲಿ ಕೆಳಗ್ ಗ್ರಾಫ್ ಇದೆಯಲ್ಲ, ಏನಾಯ್ತು ಹೇಳಿದ್ರೆ ಗ್ರಾಫ್ ಅದು ನೋಡ್ರಿ ಇಲ್ಲಿ ಕಾಣಿಸ್ತೈತಲ್ಲ? ಬರ್ಕೊಳ್ರಿ ಇಲ್ಲಿ ಒಂದ್ ನಿಮಿಷ ನೋಡ್ಕೊಡ್ರಿ. ಗ್ರಾಫ್ ಇರೋದು ಇಲ್ಲೇ, ನಾನು ಒಂದ್ಸರಿ ಹಾಕ್ತೀನಿ ಇಲ್ಲಿ ಅಲ್ವಾ, ನೀವ್ ಹೆಂಗಾರ ಹಾಕ್ರಿ, ಅದು ಈ ತರ ಐತೆ. ಅಬ್ಸರ್ವ್ ಮಾಡ್ರಿ ಇಲ್ಲಿ, ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸಿಂಗು ಅಂದ್ರೆ ಅರ್ಥ ಏನು? ಇಲ್ಲಿಂದ ಇಲ್ಲಿಗೆ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರ್ತಾರ ನೋಡ್ರಿ ಇಲ್ಲಿ ಗ್ರಾಫ್ ಅಲ್ಲಿ. ಆಯ್ತಾ? ಅರ್ಥ ಆಗ್ತೈತಾ? ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ ಇಲ್ಲಿವರೆಗೂ, ಅರ್ಥ ಆಯ್ತಾ? ಆಮೇಲೆ ಮತ್ತೆ ಇಲ್ಲಿಂದ ಇಲ್ಲಿ ಬಂದ್ ಬಿತ್ತು ನೋಡ್ರಿ, ಇಲ್ಲಿವರೆಗೆ ಬಿತ್ತು. ನೀವು ಬಿದ್ರಲ್ಲ ಈಗ ಒಂದ್ 5 ನಿಮಿಷದ ಮುಂಚೆ, ಹಿಂಗಿಂದ ಆರಿಜಿನ್ ಇಂದ ಇಲ್ಲಿವರೆಗೆ ಬಿತ್ತು ನೋಡ್ರಿ. ಇಲ್ಲಿಗೆ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ತೋರ್ಸ್ಯಾರ ನೋಡ್ರಿ. ಮತ್ತೆ ಇನ್ಕ್ರೀಸ್ ಆಯ್ತು ಫಿನಿಕ್ಸ್ ಪಕ್ಷಿ ತರ ಬೈಸ್ಕೆಂಡ್ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆ ಇಂಟರ್ವಲ್ ಅಲ್ಲಿ. ಅರ್ಥ ಆಯ್ತಾ? Yes, sir. ಎಷ್ಟು ಕ್ಲಿಯರ್ ಆಗಿ ತೋರಿಸಿದಾರೆ ನೋಡ್ರಿ. ಈಗ ಕೆಲಸ ಮಾಡಂತಡ್ರಿ, ಇಲ್ಲೊಂದು ಲೈನ್ ಹಾಕ್ಬಿಡ್ತೀನಿ, ನೀವು ಹಾಕ್ರಿ. ಇಲ್ಲಿ ಲೈನ್ ಹಾಕಿದಿನಲ್ಲ, ಕಾಣಿಸ್ತಾ ಈಗ ಲೈನು? Yes, sir. ಕಾಣಿಸ್ತಾ ಅದು? ಅಲ್ಲಿ ಏನಾಗ್ತಿ ಹೇಳ್ರಿ, ಆ ಪಾಯಿಂಟ್ ಅಲ್ಲಿ ಏನಾಗೈತೆ ಹೇಳ್ರಿ ನೋಡೋಣ. ಈ ಪಾಯಿಂಟ್ ಅಲ್ಲಿ ಏನಾಗೈತೆ ಈಗ? ಇಲ್ಲಿಂದ ಇನ್ಕ್ರೀಸಿಂಗ್ ಆಯ್ತು, ಸರಿ. ವಾಟ್ ಹ್ಯಾಪನ್ಸ್ ಹಿಯರ್? ಈ ಪಾಯಿಂಟ್ ಅಲ್ಲಿ ಏನೋ ಮತ್ತೆ ಇದು ಡಿಕ್ರೀಸಿಂಗ್ ಬಿಡ್ರಿ ಕೆಳಗೆ. ನಾನ್ ಕೇಳ್ತಿರೋದು ಇಲ್ಲಿ ಏನಾಯ್ತು, ಈ ಪಾಯಿಂಟ್ ಅಲ್ಲಿ ಏನಾಗಿರ್ಬೋದು? ಅಂದ್ರೆ ಕಾನ್ಸ್ಟೆಂಟ್ ಐತೆ ಅಂದ್ರೆ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಏನು 0 ಅಂತ ಅಲ್ಲಿ ಬರ್ದಿಲ್ಲ ಅದು ಇನ್ನೊಂದು ಐತಿ ಗ್ರಾಫ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ, ಅರ್ಥ ಮಾಡ್ಕೋಬೇಕು ಅದನ್ನ. ಇದು ಕಾನ್ಸ್ಟೆಂಟ್, ಮತ್ತೆ ಇದು ಇಲ್ಲಿ ಡಿಕ್ರೀಸ್ ಇದು ನೋಡಿ, ಮತ್ತೆ ಇಲ್ಲಿ ಟ್ಯಾಂಜೆಂಟ್, ನಾನು ಹೇಳಿದ್ರೆ ಟ್ಯಾಂಜೆಂಟ್ ಇದು, ಮತ್ತೆ ಇಲ್ಲಿಂದ ಇನ್ಕ್ರೀಸ್ ಆಯ್ತು. ಈ ತರ ಸಿಂಪಲ್ ಇದೆ ಬಹಳ. ನೋಡಿ ಡೆರಿವೇಟಿವ್ ನ ಹೆಂಗ್ ಯೂಸ್ ಮಾಡ್ಬೇಕು ನಾವು ಫಂಕ್ಷನ್ ನ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಡಿಸೈಡ್ ಮಾಡಕ್ಕೆ. ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ 3 ಪಾಯಿಂಟ್ ಮರಿಬಾರ್ದು. ಏನಿದೆ 3 ಪಾಯಿಂಟ್ ಇನ್ನೊಂದ್ಸರಿ ಹೇಳ್ಬೇಕಾ? ಬಿಫೋರ್ ಕಮಿಂಗ್ ಟು ದ ಸ್ಕ್ರೀನ್, ಎಫ್ ಡ್ಯಾಶ್ ಎಕ್ಸ್ ಪಾಸಿಟಿವ್ ಇರ್ಬೋದು, ಹೌದಾ? ಎಫ್ ಆಫ್ ಎಕ್ಸ್ ಅಲ್ಲ, ಎಫ್ ಆಫ್ ಎಕ್ಸ್ ಫಂಕ್ಷನ್, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಒಂದ್ಸರಿ, ಅವಾಗ ಎಫ್ ಡ್ಯಾಶ್ ಎಕ್ಸ್ ಬರುತ್ತೆ. ಅಥವಾ ನಿಮ್ಗೆ ಎಫ್ ಡ್ಯಾಶ್ ಎಕ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಹಿಂಗ್ ಬರ್ಕೊಳ್ರಿ, dy by dx ಗ್ರೇಟರ್ ದ್ಯಾನ್ 0 ಇದ್ರೆ ಇನ್ಕ್ರೀಸಿಂಗು, dy by dx ಲೆಸ್ ದ್ಯಾನ್ 0 ಇದ್ರೆ ಡಿಕ್ರೀಸಿಂಗು, ಅಷ್ಟೇ. ಇನ್ನೇನ್ ಹೇಳ್ಬೇಕು ನಿಮಗೆ? ದರ್ಶಿನಿ ಇದಾರಾ? ಬರ್ಕಂಡ್ರಾ? ಓಕೆ, 4 ಜನ ಇದಾರೆ. ತರನ್ನು ಕೇಳಿಸ್ತಾಯ್ತಾ? Yes, sir. ಓಕೆ, ಬರ್ಕೊಂಡ್ರೆ ಎಲ್ಲ ನೋಡಿ. ಗ್ರಾಫ್ ಎಲ್ಲ ನೀಟಾಗಿ ಬರ್ಕೋಬೇಕು, ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಗ್ರಾಫ್ ಬರ್ತೈತಿ ಈಗ, ಅದನ್ನ ನೀವು ಬರ್ಕೊಳ್ರಿ, ಅಬ್ಸರ್ವ್ ಮಾಡ್ಬೇಕು. ಬರ್ಕೊಳ್ತೀರಾ? Yes, sir. Yes, sir. ನೋಡಿ ಈಗ ನೋಡ್ರಿ, ನಿಮ್ ತರ ಮೋಸ್ಟ್ಲಿ ಇದು ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಇದು. ಕೆಳಗಡೆ ಕಾಣಿಸ್ತಾ ಇಲ್ಲ, ಅದು ನಾನು ಬೇಕಂತ ಅದು ಇದ್ ಮಾಡಿದೀನಿ ನಿಮ್ಗೆ ಗೊತ್ತಾಗ್ಲಿ ಅಂಗಾರ ಅಂತ. ಯಾರ ಮಾರ್ಕ್ ಗೊತ್ತಾಗ್ತದವ ನಿಮಗೆ? Yes, sir. Yes, sir. ದ ಟರ್ಮ್ ನೋಡ್ರಿ, ದ ಟರ್ಮ್ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಅಂಡ್ ಕಾನ್ಸ್ಟೆಂಟ್. ಈಗ ಬಳಸಿದ್ವಲ್ಲ ನಾವು, ಡೆಫಿನೇಷನ್ ಬಳಸಿದ್ವಿ ನೋಡ್ರಿ. ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಕಾನ್ಸ್ಟೆಂಟ್ ಅಂತ ಬಂತಲ್ಲ 3 ಕೇಸ್. ಅವ್ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂದ್ರೆ, ದೇ ಆರ್ ಯೂಸ್ ಟು ಡಿಸ್ಕ್ರೈಬ್. ಯಾಕೆ ಯೂಸ್ ಮಾಡ್ತೀವಿ ಗೊತ್ತಾ? ಯೂಸ್ ಟು ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ಎ ಫಂಕ್ಷನ್ as we travel left to right along its graph. ಈ ತರ ಎಕ್ಸಾಂಪಲ್, as we travel from left to ನೋಡಿ, travel left to right along its graph. ಒಂದ್ ನೋಡಿ ಇನ್ಕ್ರೀಸಿಂಗ್ ಆಯ್ತಾ, ಡಿಕ್ರೀಸಿಂಗ್ ಬಂತಾ, ಮತ್ತೆ ಇನ್ಕ್ರೀಸಿಂಗ್ ಆಯ್ತಾ. ಇಲ್ಲಿ ನೋಡ್ರಿ ಯಾರ ಮಾರ್ಕ್, ಲಾಸ್ಟ್ ಯಾರ ಮಾರ್ಕ್ ನೋಡ್ರಿ, ಇದು ಇನ್ಕ್ರೀಸಿಂಗ್ ಅಲ್ಲ ಡಿಕ್ರೀಸಿಂಗ್ ಅಲ್ಲ, ಕಾನ್ಸ್ಟೆಂಟ್ ಇದು. ಫ್ಲಾಟ್ ಐತ್ ನೋಡ್ರಿ ಲಾಸ್ಟ್, Yes, sir. ಹೌದಾ? ಬರ್ಕಂತ ಇದ್ರೆ ಕೆಳಗೆ ಯಾರೋ ಮಾರ್ಕ್ ಇನ್ಕ್ರೀಸಿಂಗ್, ಈ ಕಡೆ ಬಂದ್ರೆ ಡಿಕ್ರೀಸಿಂಗ್, ಮತ್ತೆ ಇನ್ಕ್ರೀಸಿಂಗ್. ಇದು ಕಾನ್ಸ್ಟೆಂಟ್ ನೋಡ್ರಿ, ಲಾಸ್ಟ್ ಪಾರ್ಟ್ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಇದೇನ್ ಹೇಳ್ರಿ, ಇನ್ಕ್ರೀಸಿಂಗ್, ಇದು ಡಿಕ್ರೀಸಿಂಗ್, ಇದು ಇನ್ಕ್ರೀಸಿಂಗ್. ಪರಪ್ಪ ತಂಜುಮ್ ಇದಾರಾ? Yes, sir. ಹೋದ್ರಿ ಏನ್ ಬರ್ಕೊಂಡ್ರಿ? ಪಾಯಿಂಟ್ ಏನೋ ಕೊಟ್ಟಾರಲ್ಲ ಅವ್ರು.
The term increasing, decreasing, and constant are used to describe the behavior of a function as we travel left to right along its graph. An example is show below. ಅಷ್ಟೇ, ಯಾವ್ದೋ ಒಂದು ಕರ್ವ್ ಇದೆ ಆ ತರ ಬಂದಿದೆ. ಅರ್ಥ ಆಯ್ತಾ? Yes, sir. Yes, ನೋಡ್ರಿ, sir. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತೈತೆ ನಿಮಗೆ. ಇದಕ್ಕೂ ಮತ್ತೆ ಇವೆಲ್ಲಕ್ಕೂ ಡಿಫ್ರೆನ್ಸ್ ಏನ್ ಹೇಳ್ರಿ? ಇದು ಆಕ್ಚುಲಿ ಹಿಂಗೈತಿ, ಇದು ಅಂದ್ರೆ ಫ್ಲಾಟ್ ಅಂತ. ಅಲ್ಲಿ ನಾವು ವಿ ಕೆನಾಟ್ ಡಿಸೈಡ್ ಇಸ್ ಇಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಅದು ಒಂದೇ ಸಮನೆ ಐತೆ. ನಾನು ಎಷ್ಟರಿ ಕೇಳಿದೆ ನಿಮಗೆ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು ಅಂತ ಎಷ್ಟು ಒಂದು 10-20 ಸಾರಿ ಕೇಳಿದೆ. ನೀವು ಹಿಂಗಾಯ್ತು ನೋಡ್ರಿ ನಿಮ್ದು ಬಿಹೇವಿಯರ್ ಈ ತರ. ಅಂದ್ರೆ ಐ ಕೆನಾಟ್ ಡಿಸೈಡ್ ವೆದರ್ ಯು ಆರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರೋಣ. ಓಕೆ, ಬರ್ಕಂತ ಇದ್ದೀರಾ? ನಂಬರ್ ಹಾಕಂತ ಹೋಗ್ರಿ. ಇವೆಲ್ಲ ಡೆಫಿನಿಷನ್ ಮುಗೀತು, ಇಷ್ಟೇನೆ. ನೋಡಿ, ಇನ್ನೊಂದು ಗ್ರಾಫ್ ಬರುತ್ತೆ ಈಗ. ಅಬ್ಸರ್ವ್ ಮಾಡಂತಾರೆ. ಬಂತಾ? Yes, sir. ಕಾಣಿಸ್ತಾ ಇದೆಯಾ? Yes, sir. ಇದು ಯಾವ್ದ್ರ ಗ್ರಾಫ್ ಗೊತ್ತಾ? ಎಸ್ ಎಸ್ ಎಲ್ ಸಿ ಗಟ್ ಮಾಡಿದ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ ನೀವು. ಎಸ್ ಎಸ್ ಎಲ್ ಸಿ ಗಟ್ ಮಾಡಿ ಬರ್ದಿದ್ರಿ ಅನ್ಸುತ್ತೆ. ಸೊ y ಇಸ್ ಈಕ್ವಲ್ ಟು ಬರೀತೀನಿ, ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ ಸ್ಕ್ರೀನ್ ಮೇಲೆ, ಜನರಲ್ ಆಗಿ ಕೊಟ್ಟಾರೆ. ಇದರಲ್ಲಿ ಬರೀತೀನಿ ನೋಡಿ, y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಸ್ಕ್ವೇರ್. ಹಿಂಗ್ ಬರ್ಕೊಡ್ರಿ ಕರ್ವ್, ಇದ್ರ ಕರ್ವ್ ಇದು. y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಸ್ಕ್ವೇರ್ ಬರ್ಕೊಂಡ್ರ? y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಸ್ಕ್ವೇರ್. Yes, sir. ಇದು ಬರ್ಕೊ ಫಸ್ಟ್. y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಅಂತ ಬರ್ಕೊಳ್ರಿ. ಹಾಫ್ ಅಂದ್ರೆ 0.5 ತಾನೆ? Yes, sir. ಅಲ್ಲೇ ಇದೆ ನೋಡಿ 0.5. ಇಲ್ಲಿ ಐತಲ್ಲ 0.5 ಅಂದ್ರೆ ಅದೇ ಹಾಫ್ 0.5 ಬರ್ಕೊಂಡ್ರೆ. ನೋಡ್ರಿ, ನೀವ್ ಏನೂ ಮಾಡಂಗಿಲ್ಲಪ್ಪ, ಜಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಡ್ರಿ, ಇದೆಲ್ಲ ನೀವು ಡ್ರಾ ಮಾಡಿದಿರಿ ಆಲ್ರೆಡಿ. ಇಲ್ಲಿ ಆಲ್ರೆಡಿ ಗ್ರಾಫ್ ಡ್ರಾ ಮಾಡ್ಯಾರ ನೋಡ್ರಿ. ಅಬ್ಸರ್ವ್ ಮಾಡ್ರಿ, ಆರಿಜಿನ್ ಇಂದ ಲೆಫ್ಟ್ ಸೈಡ್ ಏನಾಗಿದೆ ಗ್ರಾಫ್, ಆರಿಜಿನ್ ಇಂದ ರೈಟ್ ಸೈಡ್ ಏನಾಗಿದೆ ಅಂತ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ಕ್ಲೀನ್ ಆಗಿ. ಇಲ್ಲಿ ವ್ಯಾಲ್ಯೂಸ್ ನೋಡ್ತಾ ಇದ್ರಲ್ವಾ, ಇಲ್ಲಿ ನೋಡ್ರಿ ಈ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಎಕ್ಸ್ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನ್ ಕೊಟ್ಟಾರ ನೋಡ್ರಿ, -2, -1, 0, 1, 2 ಈ ತರ ಹೋಗುತ್ತಲ್ವಾ. ಸೊ ಆಸ್ ಎಕ್ಸ್ ಇನ್ಕ್ರೀಸಸ್, ಈ ಕಡೆ ನೋಡಿ, ಎಕ್ಸ್ ಇನ್ಕ್ರೀಸಸ್, ವೈ ನೋಡ್ರಿ, ವೈ ವ್ಯಾಲ್ಯೂ ನೋಡಿ ಏನಾಗ್ತಾ ಇದೆ ಇಲ್ಲಿ ಬಲಗಡೆ 2 ಬಂತು. -2 ಕೊಟ್ರೆ 2 ಬರುತ್ತೆ. ಆಮೇಲೆ 0.5 ಬಂತು, 0 ಅಂದ್ರೆ ಬರ್ತಾ ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತೈತೆ. ಎಕ್ಸ್ ಇನ್ಕ್ರೀಸ್ ಆಗ್ತೈತೆ, ವೈ ಏನಾಯ್ತು, ಡಿಕ್ರೀಸ್ ಆಯ್ತು. ಮತ್ತೆ ಎಕ್ಸ್ ಇನ್ಕ್ರೀಸ್ ಆಗಿ ವೈ ಡಿಕ್ರೀಸ್ ಆದ್ರೆ ಅದೇನಂತ ಆಗ್ತದೆ? ಅದು ಡಿಕ್ರೀಸಿಂಗ್ ಫಂಕ್ಷನ್ ತಾನೇ ಅದು. Yes, sir. ಕರೆಕ್ಟಾ? ಡಿಕ್ರೀಸಿಂಗ್ ಇಲ್ಲೈತಲ್ಲ, ಇದೇ ನೋಡ್ರಿ, ನೋಡ್ರಿ ಇದೇ ಡಿಕ್ರೀಸಿಂಗ್. ಇದು ಇಲ್ಲಿ ಬರೀ ಡಿಕ್ರೀಸಿಂಗ್ ಆಯ್ತು. ಡಿಕ್ರೀಸ್ ಆಗಿ 0 ಬಂದ್ಬಿಡ್ತು. ಮತ್ತೆ ರೈಟ್ ಸೈಡ್ ಆಫ್ 0 ಅಬ್ಸರ್ವ್ ಮಾಡ್ರಿ. ರೈಟ್ ಸೈಡ್ ಆಫ್ 0 ನೋಡ್ರಿ, ರೈಟ್ ಸೈಡ್ ಆಫ್ 0 ನೋಡೋಣ ಏನಾಗ್ತದೆ. ಇಲ್ಲಿ ಈ ಕಡೆ ಬರ್ರಿ. ಈಗ 0 ಕೊಟ್ರೆ 0, 2 ಕೊಟ್ರೆ 2, 3 ಕೊಟ್ರೆ 4.5 ನೋಡ್ರಿ, ಇಲ್ಲಿ ಬರ್ದಾರ ನೋಡಿ. ಆಸ್ ಎಕ್ಸ್ ಇನ್ಕ್ರೀಸಸ್, ಈಗ ಎಕ್ಸ್ ಜಾಸ್ತಿ ಆಗ್ತಾ ವೈ ಕೂಡ ಏನಾಯ್ತು, ಇನ್ಕ್ರೀಸ್ ಆಯ್ತು. Increase ಆಗ್ತದೆ, sir. ಮತ್ತೆ ಈ ಕಡೆ ಪೋರ್ಷನ್ ಇನ್ಕ್ರೀಸಿಂಗ್ ತಾನೇ ಇದೆ. ರೈಟ್ ಸೈಡ್ ಆಫ್ 0 ನೋಡ್ರಿ, ಹೈಟ್ ಇನ್ಕ್ರೀಸ್ ಆಗ್ತಾ ಇತ್ತಾನೆ. Yes, sir. Yes, sir. Yes, sir. ಮತ್ತೆ ಇಷ್ಟು ಸಿಂಪಲ್ ತಿಳ್ಕೊಳ್ಳಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ. ನೋಡ್ರಿ, ಹೈಟ್ ಈಸ್ ಇನ್ಕ್ರೀಸಿಂಗ್. ಇಲ್ಲಿ ನೋಡ್ರಿ, ಹೈಟ್ ಈಸ್ ಡಿಕ್ರೀಸಿಂಗ್. ಅದನ್ನೇ ಇಲ್ಲಿ ಹೇಳಿರೋದು. ಆಸ್ ಎಕ್ಸ್ ಇನ್ಕ್ರೀಸಸ್ ವೈ ಇನ್ಕ್ರೀಸಸ್ ಅಂದ್ರೆ ಇದು ಇನ್ಕ್ರೀಸಿಂಗ್ ಫಂಕ್ಷನ್ ಈ ಸೈಡ್. ಈ ಕಡೆ ನೋಡ್ರಿ, ಎಕ್ಸ್ ಇನ್ಕ್ರೀಸ್ ಆದ್ರೆ ವೈ ಡಿಕ್ರೀಸ್ ಆಗುತ್ತೆ. ಅದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹೇಳಿದ್ ನಾನು ನಿಮ್ಗೆ. ಇದೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್. ಇದು ಯಾವ ಗ್ರಾಫ್ ಹೇಳ್ರಿ? y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಸ್ಕ್ವೇರ್ ಅಥವಾ 0.5 ಎಕ್ಸ್ ಸ್ಕ್ವೇರ್ ಬರ್ಕೊಂತೀರಾ? Yes, sir. ಏನ್ ಬರ್ಕೊಂಡ್ರಿ? ಈ ಕಡೆ ಲೆಫ್ಟ್ ಗೆ ಇಲ್ಲಿ ಕಾಣಿಸ್ತೈತೆ, ಸ್ವಲ್ಪ ಕಾಣಿಸ್ತೈತೆ ಅನ್ಸುತ್ತೆ ನೋಡ್ರಿ. ಇಲ್ಲಿ ಹೇಳ್ತೀನಿ, ದ ಫಂಕ್ಷನ್ ಈಸ್, ಇಲ್ಲಿ ಏನ್ ಬರ್ಕೊಂಡ್ರಿ, ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ಇದು ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಕರೆಕ್ಟಾ? Yes, sir. ಲೆಫ್ಟ್ ಸೈಡ್ ಆಫ್ 0, ಲೆಫ್ಟ್ ಸೈಡ್ ಆಫ್ 0 ಅಂದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇದ್ದಾಗ ಇದು ಡಿಕ್ರೀಸಿಂಗ್. ಇದು ಇಲ್ಲಿ ಡಿಕ್ರೀಸ್ ಆಗ್ತೈತೆ ನೋಡ್ರಿ. ಆಮೇಲೆ ಇಲ್ಲಿ ಈ ಕಡೆ ಬರ್ರಿ ಬಲಗಡೆ, ದಿಸ್ ಫಂಕ್ಷನ್ ಈಸ್, ಇದು ಕೆಳಗೆ ಹೋಗಿ ಕಾಣಿಸ್ತಿಲ್ಲ ನಿಮಗೆ, ಪೂರ್ತಿ ಬರ್ಕೊಡ್ರಿ. ದಿಸ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಬರ್ಕೋಬೇಕು. ಅರ್ಥ ಆಗ್ತದ ನೋಡಿದ್ರೆ? ಬದ್ರಾ? Yes, sir. Yes, sir. ನೋಡ್ರಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಗೊತ್ತಾಗ್ಲಿ ಕಾನ್ಸೆಪ್ಟ್ ಅಂತ ತೋರಿಸ್ತಿರೋದು ನಾನು. ನಮ್ಮ PUC ಡೆಫಿನೇಷನ್ ಮುಗಿದೋದು. ಇದು ಪ್ಯಾರಾಬೋಲಾ. ಇದು ಕರೆಕ್ಟಾ? ಪ್ಯಾರಾಬೋಲಾ ತಾನೇ ಇದು ನೋಡ್ತಿರೋದು ನೀವು? Yes, sir. ಪ್ಯಾರಾಬೋಲಾನ ಅಲ್ವಾ? y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್ ಸ್ಕ್ವೇರ್, ಅದು ಪ್ಯಾರಾಬೋಲಾನೇ. ನೆಕ್ಸ್ಟ್ ನೋಡೋಣ ಇನ್ನೊಂದು ಗ್ರಾಫ್. ಕೆಲವರಿಗೆ ಸ್ವಲ್ಪ ಬುದ್ಧಿ ಬಂದಿರ್ಬೋದು 1%. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಇನ್ನೊಂದು ಗ್ರಾಫ್ ತೋರ್ಸೋಣ.
ಹಾ, ನೀವೇನು ಮಾಡಂಗಿಲ್ಲ, ಜಸ್ಟ್ ಕಾಪಿ, ಕಟ್ ಅಂಡ್ ಪೇಸ್ಟ್. ನೋಡಿ ಈಗ ಇದು ನೋಡ್ರಿ, ಏನ್ ಗೊತ್ತಾಗ್ತೈತೆ ನಿಮಗೆ ಇಲ್ಲಿ? ಬರ್ಕೊಂಡ್ರಿ ಫಸ್ಟ್. ಇದರ ಡೊಮೇನ್ ಕೊಟ್ಟಾರ ನೋಡ್ರಿ ಇಲ್ಲಿ, -3 ಇಂದ 5 ವ್ಯಾಲ್ಯೂಸ್ ಕೊಟ್ಟಿರೋದವ್ರು. -3 ಇಂದ 5 ರೇಂಜ್ ನಮಗೆ ಇಷ್ಟು ಬಂದತ್ತೆ, -4 to 2 ಬಂದತ್ತೆ. ಹಾ, ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ನೋಡ್ರಿ, ಅವರೇ ಎಲ್ಲ ಕೊಟ್ಬಿಟ್ಟಾರ. ಈಗ ಓಪನ್ ಇಂಟರ್ವಲ್ -3, 1 ಐತಾ ಇಲ್ಲಿ, -3, 1 ಎಲ್ಲೈತೆ, -3, 1 ಇಂಟರ್ವಲ್. ಇದು ಓಪನ್ ಇಂಟರ್ವಲ್ಗೆ ಇನ್ಕ್ರೀಸಿಂಗ್. ಇದು ಅಂದ್ರೆ ಇಲ್ಲಿಂದ ನೋಡಿ 1 ವರೆಗೂ. ಆಮೇಲೆ ಕಾನ್ಸ್ಟೆಂಟ್ ಇಲ್ಲಿ ಮೇಲೆ ಗೊತ್ತಾಗ್ತೈತೆ ಮೇಲೆ Yes, sir. ಇಲ್ಲಿ ಫ್ಲಾಟ್ ಅಂತ ಹೇಳಿದ್ನಲ್ಲ, ಎಲ್ಲಿಂದ ಅದು 1 ರಿಂದ 3 ನೋಡ್ರಿ ಇಲ್ಲಿ 1 to 3. ಹೌದಾ? Yes, sir. ಇದು ಕರೆಕ್ಟಾ? 1 to 3 ಅಲ್ಲಿವರೆಗೆ ಕಾನ್ಸ್ಟೆಂಟ್ ಅದು. ಆಮೇಲೆ ಇನ್ನೊಂದು ಇಂಟರ್ವಲ್ ನೋಡ್ರಿ, ಅಳಿಸ್ಬಿಡಂತಾರೆ 3, 5. 3 to 5. 3 to 5 ಓಪನ್ ಇಂಟರ್ವಲ್ ಅಂದ್ರೆ 3 ದಾಟಿ ಈ ಕಡೆ ಹೋದ್ರೆ ನೋಡ್ರಿ, 3 ಮತ್ತೆ 5 ಕಡೆ 3 to 5 ಇದೆಯಲ್ಲ, ಇದು ಡಿಕ್ರೀಸಿಂಗ್. ಇಲ್ಲಿ ಬಂತು ಡಿಕ್ರೀಸಿಂಗ್. ಅರ್ಥ ಆಯ್ತಾ? Yes, sir. Yes, sir. ಈ ತರ ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂದ್ರೆ ಹಿಂಗೆ. ಇದು ಕಾನ್ಸ್ಟೆಂಟ್. ಕಂಡೀಷನ್ ಏನು? f'(x) > 0. ಅರ್ಥ ಮಾಡ್ಕೊಡ್ರಿ, ಇನ್ನೂ ಸರಿ ಹೇಳ್ಬಿಡ್ತೀನಿ. ಇದೈತಲ್ಲ, ಇದು ಫಸ್ಟ್ ಕೇಸ್ ಇನ್ಕ್ರೀಸಿಂಗ್ ಅಂತ ಐತಲ್ಲ, ಇದು f'(x) > 0. ಲಾಸ್ಟ್ 3ನೇ ಕೇಸ್ ಇದೆಯಲ್ಲ, ಇಲ್ಲಿ ಡೆರಿವೇಟಿವ್ ಏನಾಗಿರ್ಬೇಕು? ನೆಗೆಟಿವ್, <0. ಇಲ್ಲಿ ಸ್ಲೋಪ್ ಇಸ್ 0. ಅರ್ಥ ಆಯ್ತಾ? Yes, sir. ಬರ್ಕೊಂಡ್ರಾ? ಗ್ರಾಫ್ ಬರ್ಕೊಳ್ರಿ. ಲೆಟ್ ಅಸ್ ಗೋ ಫಾರ್ ಅನದರ್ ಕಾನ್ಸೆಪ್ಟ್. ಜಸ್ಟ್ ಹಂಗೆ ಅಬ್ಸರ್ವ್ ಮಾಡ್ರಿ ಅಷ್ಟೇ, ಏನು ಬರ್ಕೊಳಕ್ ಹೋಗ್ಬಿಡ್ರಿ. ನೋಡ್ರಿ, ಜಸ್ಟ್ ಕಾಣಿಸ್ತಾ ಇದೆಯಾ? Yes, sir. ಇನ್ನೊಂದು ನೋಡಂತ ಬರ್ಕೊಳ್ತಾ ಇದೀರಲ್ಲ? Yes, sir. ಓಕೆ, ನೋಡಿ ಈಗ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಇನ್ಕ್ರೀಸಿಂಗ್ ಅಲ್ವಾ ಇದು? ಇನ್ಕ್ರೀಸಿಂಗ್ ಫಂಕ್ಷನ್ ತಾನೆ? Yes, sir. Yes, sir. ಹಾ, ತಡೆದಿ. ಈ ಲೈನ್ ಏನು? ಈ ಲೈನ್ ಏನಿದು? ವಾಟ್ ಇಸ್ ದಿಸ್ ಲೈನ್? ವಾಟ್ ಇಸ್ ದಿಸ್ ಲೈನ್? ಈ ಲೈನ್ ಏನಿದು? ಲೈನ್ ಹೇಳ್ರಿ ನೋಡೋಣ. Tangent, sir. ಫಸ್ಟ್ ಟ್ಯಾಂಜೆಂಟ್. ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು ನೀವು ಫಸ್ಟ್ ಹೇಳೋದನ್ನ. ನೀವು ಗ್ರಾಫ್ ನೀವೇ ಹಾಕ್ಬೋದು. ನೋಡಿ, ಇದು ಟ್ಯಾಂಜೆಂಟ್. ಇದು ಈಗ ತಡೀರಿ, ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ರಿ ಏನೇನೈತಿ ಇಲ್ಲಿ ಅಂತ ಸ್ವಲ್ಪ ನೋಡ್ರಿ. ಈಗ ಫಂಕ್ಷನ್ ಇದೆಯಾ? y = f(x) ಇದೆಯಾ? Yes, sir. ಆಮೇಲೆ ನೋಡ್ರಿ ಇಲ್ಲಿ f(x) to f(x1) ಇವು y x ಮೇಲೆ ಪಾಯಿಂಟ್ಸ್. ಆಮೇಲೆ ಇದು ಕೆಳಗಡೆ ಹೋಗೈತ್ ಬಿಡ್ರಿ, ಇದು x1 x2 ಇಲ್ಲಿದಾವಲ್ವಾ? ಓಕೆ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಇದೆ. ಇದು ಸರಿ ತಾನೆ? ಇದು ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆನಾ? Yes, sir. Yes, sir. ಈ ಲೈನ್ ಏನಂತ ಹೇಳಿದ್ರಿ? ಟ್ಯಾಂಜೆಂಟ್ ಅಲ್ವಾ? ಓಕೆ, ಟ್ಯಾಂಜೆಂಟ್ ಅಂದ್ರೆ ಏನು? ಸಿಂಬಲ್ ಏನು? ಟ್ಯಾಂಜೆಂಟ್ ಅಂತಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್? ಈಗ ಕರ್ವ್ ಇದೆ, ಕರ್ವಿಗೆ ಟ್ಯಾಂಜೆಂಟ್ ಇದೆ ಅಂದ್ರೆ ಟ್ಯಾಂಜೆಂಟ್ ಸ್ಲೋಪ್ ಇರುತ್ತೆ. ಹಾಗಾದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಏನು? dy/dx ತಾನೆ? Yes, sir. Yes, sir. ಇದೇ ಎಂ ತಾನೆ ನಾವ್ ಹೇಳೋದು? ಎಂ ಅಂತ ಹೇಳ್ತೀವಿ ತಾನೆ? ಎಂ ಅಂದ್ರೆ ಏನಂತ ಹೇಳಿದ್ವಿ ನಾವು? ಸ್ಲೋಪ್ ಅಲ್ವಾ? Slope. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಲ್ವಾ? Yes, ಕರೆಕ್ಟಾ? sir. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ತಾನೆ ಅದು? Yes, sir. ಹಾಗಾದ್ರೆ ದಿಸ್ ರೆಪ್ರೆಸೆಂಟ್ಸ್, ಈ ಲೈನ್ ನಾವೇನು, ನನಗೆ ಗ್ರೀನ್ ಕಲರ್ ಕಾಣಿಸ್ತಾ ಐತೆ, ನಿಮ್ಗೆ ವೈಟ್ ಕಾಣಿಸ್ತಿರ್ಬೇಕು. ವೈಟ್ ಕಲರ್ Black. Black. ಬ್ಲಾಕ್. ಓಕೆ, ಒಟ್ಟೊಂದು ಲೈನ್, ಒಂದು ಟ್ಯಾಂಜೆಂಟ್ ಲೈನ್ ಇದೆ ತಾನೆ? ದಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ಅಂದ್ರೆ ಇದು dy/dx ಐತಲ್ಲ, ಇದು dy/dx. ನಿಮಗೆ ನೋಡ್ತಾ ಇದ್ರಲ್ಲ, ಅದು ಅರ್ಥ ಆಯ್ತಾ? Yes, sir. Yes, sir. ನೋಡ್ತಾ ಇರ್ಬೇಕು, ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಹೇಳ್ತಿರೋದು ನಾನು. ಸೊ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಚಿತ್ರಕ್ಕೆ ಬರೋಣ. ಇದು ಆಲ್ರೆಡಿ ಬರ್ಕೊಂಡ್ರಲ್ಲ ನೀವು? Yes, sir. ಬರ್ಕೊಂಡಿದ್ರಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ನೀವೇನ್ ಬರ್ಕೊಂಡಿರಿ, ತಪ್ಪೇನಾರ ಇದ್ರೆ ಕರೆಕ್ಷನ್ ಮಾಡ್ಕೊಡ್ರಿ ಈಗಲೇ. ಆಮೇಲೆ ಪ್ರಾಬ್ಲಮ್ಸ್ ಮಾಡ್ಸುವಾಗ ಪರದಾಡ್ಬೇಡ್ರಿ. 3 ಕೇಸ್ ಹೇಳಿದ್ನಲ್ಲ ನಾನು, ಅದನ್ನ ಇನ್ನೊಂದ್ಸರಿ ಹಾಕಿದ್ದೀನಿ.
ಇಫ್ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಎಫ್ ಆಫ್ ಎಕ್ಸ್ ಅಲ್ಲ, ಡೆರಿವೇಟಿವ್ ಅದು ಫಸ್ಟ್ ಆರ್ಡರ್ ಡೆರಿವೇಟಿವ್ ಎಫ್ ಡ್ಯಾಶ್ ಎಕ್ಸ್. ಅದು ಎಫ್ ಡ್ಯಾಶ್ ಎಕ್ಸ್ ಪಾಸಿಟಿವ್ ಇದ್ರೆ ಒಂದು ಓಪನ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ ಇನ್ಕ್ರೀಸಿಂಗ್ ಆಗಿರ್ತದೆ. ಆ ಡೆರಿವೇಟಿವ್ ನೆಗೆಟಿವ್ ಇತ್ತಂದ್ರೆ ಆ ಫಂಕ್ಷನ್ ಆ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್. ಇಫ್ ಎಫ್ ಆಫ್ ಎಕ್ಸ್ ಇಸ್ 0 ದೆನ್ ಎಫ್ ಆಫ್ ಎಕ್ಸ್ ಇಸ್ ಕಾನ್ಸ್ಟೆಂಟ್ ಅಂತ ಆಗ್ತದೆ. ಇದನ್ನ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅಂತ ಹೇಳ್ತಾರೆ. ಈಗ ನಾನು ಹೇಳಿದ್ದನ್ನ ಬರ್ಕೊಂಡಿರ್ತಾನೆ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. Yes, sir. Okay, sir. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನೊಂದು ಇದು ಗ್ರಾಫ್ ಬರ್ತದೆ, ಸೊ ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ, ಏನ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂತೀರಿ ಅಂತ ನೋಡೋಣ. ಅರ್ಥ ಆಯ್ತಲ್ಲ? ಈಗ ಹೇಳೋದು ಅರ್ಥ ಆಗ್ತೈತಾ? Yes, sir. ಈಗ ನೋಡಿ, ಓಕೆ ಬೇಡ, ಇದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ರಿ. ಒಂದು ಕೆಲವು ಪಾಯಿಂಟ್ಸ್ ಇದಾವೆ, ನಾನು ಹೇಳ್ತೀನಿ. ಇಲ್ಲ ಹೇಳ? Yes, sir. ಓಕೆ, ಹೆಡ್ಡಿಂಗ್ ಆಮೇಲೆ ಸ್ಕ್ರೀನಿಗೆ ಹೋಗೋಣ. ಫೈಂಡಿಂಗ್ ದ ಅಂಡರ್ಲೈನ್ ಮಾಡ್ರಿ ಇಂಟರ್ವಲ್ಸ್. increasing and finding the intervals of increasing and decreasing functions. Very important concept. ಈಗ ಇದು ನಮಗೆ ಬೇಕಾಗಿರೋದು. ಹರಫತ್ ಅಂಜುಮ್ ಇದಾರ? Yes, sir. ಇದೀರಾ? Yes, sir. ಹರಫತ್ ಅಂಜುಮ್ ಇದಾರಲ್ಲ? ಓಕೆ. ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? Derivative, sir, dy by dx, sir. ಆಯ್ತು. y1 ಅಂದ್ರೆ ಏನು? Derivative, sir, f dash x, sir. ಹೌದು. ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? Derivative, sir, f dash x, sir. ಅಲ್ಲ, ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? Derivative, sir. ಅಲ್ಲ, ಎಷ್ಟನೇ ಡೆರಿವೇಟಿವ್ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ? ಮೂರನೇದು ಸರ್, ಮೂರನೇದು ಡೆರಿವೇಟಿವ್ ಸರ್. ಎಫ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೆ ಮೂರನೇ ಡೆರಿವೇಟಿವ್? ಅಲ್ಲ ಸರ್, ಎರಡನೇದು ಸರ್. ಯಾಕೆ ಆರಾಮಿದ್ರಲ್ಲ? ಆರಾಮಿದ್ದೀರಾ? ಹುಷಾರಿದ್ದೀರಾ? ಇಲ್ಲ ಸರ್, ವಾಯ್ಸ್ ಬರ್ತಾ ಇಲ್ಲ ಸರ್, ಅದಕ್ಕೆ ಸರ್. ಓ ಅಲ್ಲಲ್ಲ, ನೀವು ಹುಷಾರಿದ್ದೀರಾ ಅಂತ ಕೇಳಿದೆ. ಎಸ್ ಸರ್. ಓಕೆ, ಧನುಶ್ರೀ ಇದಾರಾ? Yes, sir. ಹೋದ್ರಿ ಹೆಡ್ಡಿಂಗ್. Finding the intervals of increasing and decreasing functions. ಯಾರು ಫೈಂಡ್ ಮಾಡ್ಬೇಕು? Now, sir. ಕರೆಕ್ಟ್. ಅದರ ಗೊತ್ತೈತಾ? ಓಕೆ, ಸ್ಟೆಪ್ 1 ನೀವೇನ್ ಮಾಡ್ಬೇಕಂತ ನೋಡ್ರಿ. ಕನ್ಸಿಡರ್ y is equal to f of x. ಕೊಟ್ಟಿರೋ ಫಂಕ್ಷನ್ ಅನ್ನ ಬರ್ಕೋಬೇಕು, ಅದು ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ. ಸ್ಟೆಪ್ 2 ಏನ್ ಕಲಿತೀರಪ್ಪ ನೀವು, ಎಷ್ಟು ನೀಟಾಗಿ ಹೇಳ್ತಿದೀವಿ ನೋಡಿ. ಎರಡನೇ ಸ್ಟೆಪ್ ಏನ್ ಗೊತ್ತಾ? ಫೈಂಡ್ dy by dx ಅಂದ್ರೆ ಎಫ್ ಡ್ಯಾಶ್ ಎಕ್ಸ್. ಇದನ್ನ ಫೈಂಡ್ ಔಟ್ ಮಾಡ್ರಿ. ಇದ್ರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡೋದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ. ಅರ್ಥ ಆಯ್ತಾ? ಎರಡನೇ ಸ್ಟೆಪ್. Yes, sir. ಎಸ್ ಸರ್. ಮೂರನೇ ಸ್ಟೆಪ್ ಇಂಪಾರ್ಟೆಂಟ್. ಮೂರನೇ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಡೆರಿವೇಟಿವ್ ಕಂಡುಹಿಡಿದ ಮೇಲೆ ನಮ್ಮ ಡೆರಿವೇಟಿವ್ ಅನ್ನ 0ಗೆ ಈಕ್ವೇಟ್ ಮಾಡ್ಬೇಕು. ಅಬ್ಸರ್ವ್ ಮಾಡ್ರಿ ಎಲ್ಲರೂ. ಪುಟ್ ಎಫ್ ಡ್ಯಾಶ್ ಎಕ್ಸ್ ಈಕ್ವಲ್ 0. ಆಮೇಲೆ ಏನ್ ಮಾಡ್ಬೇಕು? ಅದನ್ನ ಸಾಲ್ವ್ ಮಾಡ್ಬೇಕು. ಅಂಡ್ ಸಾಲ್ವ್ ಟು ಗೆಟ್ ಕ್ರಿಟಿಕಲ್ ಪಾಯಿಂಟ್. ಅಂಡರ್ಲೈನ್ ಮಾಡ್ರಿ. ಕ್ರಿಟಿಕಲ್ ಪಾಯಿಂಟ್ಸ್ ಬರ್ತವೆ. ಯಾವಾಗ ಬರ್ತಾವ ಗೊತ್ತಾ?
ನೀವೆಲ್ಲ ಸಾಲ್ವ್ ಮಾಡಿ ಆದ್ಮೇಲೆ ಆನ್ಸರ್ ಬರ್ತದಲ್ಲ ಎಕ್ಸ್ಗೆ, ಅದು ಕ್ರಿಟಿಕಲ್ ಪಾಯಿಂಟ್ಸ್ ಅಂತಾರ ಅವನ್ನ. ಆಮೇಲೆ ಸ್ಟೆಪ್ 4 ಏನಂದ್ರೆ ನೀವೆಲ್ಲ ಸಾಲ್ವ್ ಮಾಡಿರ್ತೀರಲ್ಲ, ವ್ಯಾಲ್ಯೂಸ್ ಬಂದಿರ್ತಾವ ತಾನೆ, ಅವಾಗ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ಯಾವ ವ್ಯಾಲ್ಯೂಸ್ಗೆ ನಿಮ್ಮ ಡೆರಿವೇಟಿವ್ ಪಾಸಿಟಿವ್ ಇರುತ್ತೆ ಅದಕ್ಕೆ ದ ಫಂಕ್ಷನ್ ಈಸ್ ಏನ್ ಹೇಳ್ರಿ, ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದನ್ 0 ಬಂದ್ರೆ ಏನಂತ ಡಿಸೈಡ್ ಮಾಡ್ತೀರಿ? Increasing, sir. ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಡಿಸೈಡ್ ಮಾಡ್ತೀರಿ. ಅಂಡ್ ಸಪೋಸ್ ಏನಾರ ಅಂಡ್ ವ್ಯಾಲ್ಯೂಸ್ ಫಾರ್ ವಿಚ್ ಎಫ್ ಡ್ಯಾಶ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಬ್ರಾಕೆಟ್ ಅಲ್ಲಿ ನೆಗೆಟಿವ್ ಅಂತ ಬರ್ಕೋಬಹುದು ನೀವು. ದ ಫಂಕ್ಷನ್ ಇದಕ್ಕೇನು ಈಸ್ Increasing. ಡಿಕ್ರೀಸಿಂಗ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0ಗೆ. Yes, sir. ಇವಿಷ್ಟು ಸ್ಟೆಪ್ಸ್ ನೀವು ಫಾಲೋ ಮಾಡ್ಬೇಕು. ಅರ್ಥ ಆಯ್ತಾ? Yes, sir. Yes, sir. ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಅರ್ಥ ಆಯ್ತಲ್ಲ? Yes, Yes, sir. sir. Yes, sir. ನೋಡ್ರಿ, ಈಗ ನಾನು ಎಷ್ಟು ಹೇಳ್ಬೇಕು ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ. ಈಗ ಅರ್ಥ ಮಾಡ್ಕೊಡ್ರಿ, ಇಷ್ಟೇನೆ ನಾನು ಇಷ್ಟ ತನಕ ಹೇಳಿದ್ನಲ್ಲ. ವೈ ಇನ್ಕ್ರೀಸ್ ಆಗ್ತಾ ಎಕ್ಸ್ ಇನ್ಕ್ರೀಸ್ ಆದ್ರೆ ಅದೆಂತ ಫಂಕ್ಷನ್, ಅಥವಾ ಎಕ್ಸ್ ಇನ್ಕ್ರೀಸ್ ಆಗ್ತಾ ವೈ ಕೂಡ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್. ಕರೆಕ್ಟಾ? Increasing. Yes, sir. ಬರ್ಕೊಬೇಡ್ರಿ, ಹೇಳಿದೀನಿ ಆಲ್ರೆಡಿ. ಇನ್ನೂ ಏನಾರ ಕನ್ಫ್ಯೂಷನ್ ಇದ್ರೆ ಅರ್ಥ ಆಯ್ತಲ್ಲ? ಆಸ್ ಎಕ್ಸ್ ಇನ್ಕ್ರೀಸಸ್ y also increases, ಅಥವಾ if y is increasing when x is increasing, that is called increasing function. ಅರ್ಥ ಆಯ್ತಾ? Yes, sir. ಮತ್ತೆ ಈ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಯಾಕೆ ಬರ್ತದೆ ಗೊತ್ತಾ? ಸ್ಟ್ರಿಕ್ಟ್ಲಿ ಅಂದ್ರೆ ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಅಂತ. ಫಂಕ್ಷನ್ ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್, ದಟ್ ಈಸ್ ಕಾಲ್ಡ್ ವಾಟ್? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? Yes, sir. ಡಿಕ್ರೀಸಿಂಗ್ ಗೊತ್ತಲ್ಲ, ಡಿಕ್ರೀಸಿಂಗ್ ಏನು? as x increases y ಏನಾಗಬೇಕು? ಡಿಕ್ರೀಸ್ ಆಗಬೇಕು. such a function is called decreasing function. Decreasing. Strictly decreasing ಅಂದ್ರೆ it is always decreasing, that is called strictly decreasing ಅಷ್ಟೇ. ಸೊ ನಾವು ಮಾಮೂಲಿ ಡಿಕ್ರೀಸಿಂಗ್ ಅಂತ ಅಂದ್ರೂ ನಡೀತದೆ. ಅರ್ಥ ಆಯ್ತಾ? Yes, Yes, sir. sir. Yes, sir. ಓಕೆ, ಒಂದು ಎಕ್ಸಾಂಪಲ್ ಬರ್ತದೆ. ಇವಾಗ ನೀವು ಒಂದು ಎಕ್ಸಾಂಪಲ್ ಅನ್ನ ಮಾಡ್ಬೇಕಾಗುತ್ತೆ. ಈಗ ಬರ್ಕೊಂತೀರಾ? ಬರ್ಕೊಳ್ತೀರಾ? Yes, sir. ಈಗ ಸ್ಕ್ರೀನ್ ಮೇಲೆ ಹಾಕಿದ್ರೆ ಸೊಲ್ಯೂಷನ್ನೇ ಕಾಪಿ ಹೊಡೆದ್ಬಿಡ್ತೀರಿ. ಆ ಫಸ್ಟ್ PUC ಪೇಪರ್ಸ್ ಬರ್ಕೊಟ್ಟಿದ್ದೀರಲ್ಲ ಎಲ್ಲ, ಆ ಸರ್ವಮಂಗಳ ಆಮೇಲೆ ಕೆಲವರು ಅದಾರೆ, ಚೆನ್ನಾಗಿ ಡೈಜೆಸ್ಟ್ ಹಿಡ್ಕೊಂಡ್ರು, ಕಾಪಿ ಹೊಡೆದ್ರು, ಬಳದ್ರು ಆತಾಗೆ ಅಲ್ವಾ? ಕಾಪಿ ಹೊಡ್ಕೊಂಡು ಆ ತರ ಸ್ಕ್ರೀನ್ ಮೇಲೆ ಏನಾದ್ರು ಇದ್ರೆ ಅದನ್ನ ಪೂರ್ತಿ ಬರ್ಕೊಂಡ್ಬಿಡ್ತೀರಲ್ವಾ? ಸೊಲ್ಯೂಷನ್ ಗಿಲ್ಯೂಷನ್ ಎಲ್ಲ ಅರ್ಥ ಮಾಡ್ಕೊಳ್ಳೋದೇನು ಇಲ್ಲ. ಅದಕ್ಕೆ ಬರೀ ಚಿಂತಡಿರಿ ನಾನೇ, ಅಲ್ಲಿ ಸೊಲ್ಯೂಷನ್ ಎಲ್ಲ ಇದೆ. ಫೈಂಡ್ ದ intervals in which following functions are ಏನದು SI? Strictly increasing, strictly decreasing, sir. ಅದಾರು ಗೊತ್ತಾಯ್ತಲ್ಲ ಬಿಡ್ರಿ, ಇವತ್ತಿನ ಕ್ಲಾಸ್ ಮಾಡಿದಕ್ಕೆ ಸಾರ್ಥಕ ಆಯ್ತು. ಇದರಲ್ಲಿ ಫಸ್ಟ್ ಫಂಕ್ಷನ್ ಇದನ್ನ ಬರ್ಕೊಳ್ರಿ, ಒಂದೊಂದೇ ತಗೊಳ್ತೀನಿ. ಫಾಲೋಯಿಂಗ್ ಅಂತ ಕೊಟ್ಟಿದ್ದೀನಿ, ಅದರಲ್ಲಿ ಫಸ್ಟ್ ಫಂಕ್ಷನ್ ನೋಡ್ರಿ. ಫಸ್ಟ್ ನೀವು 4:40 ಆಗೈತಿ ಈಗ ಸಮಯ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ.
ಏನ್ ಲೆಕ್ಕ ಐ ಮೀನ್ ಪ್ರಾಬ್ಲಮ್ ಏನಿದೆ ನೋಡ್ರಿ ಇಲ್ಲಿ, ಫೈಂಡ್ ದ ಇಂಟರ್ವಲ್. ಅರ್ಥ ಮಾಡ್ಕೊಡ್ರಿ, ಕನ್ನಡದಲ್ಲಿ ಹೇಳ್ತೀನಿ ಕ್ಲೀನ್ ಆಗಿ. ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದ್ರೆ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ಇದು ಫಂಕ್ಷನ್ ನೋಡ್ರಿ ಇಲ್ಲಿ. ಈ ಫಂಕ್ಷನ್ ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸ್ ಆಗುತ್ತೆ, ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ನಾವು ಇಂಟರ್ವಲ್ ಕಂಡುಹಿಡಿಬೇಕಷ್ಟೇ, ಗ್ರಾಫ್ ಗಿಫ್ ಡ್ರಾ ಮಾಡೋದೆಲ್ಲ ನಮ್ ಕೆಲಸ ಅಲ್ಲ. ಅರ್ಥ ಆಯ್ತಾ? ನಿಮ್ಗೆ ಬಹಳ ಸುಲಭ ಮ್ಯಾಥ್ಸ್. ಕೇಳಿಸ್ತಾಯ್ತಾ? Yes, sir. Yes, sir. ಗ್ರಾಫ್ ಎಲ್ಲ ಡ್ರಾ ಮಾಡೋದು ನೀವು ಪ್ರಾಕ್ಟಿಕಲ್ ಫುಲ್ ಮಾರ್ಕ್ಸ್ ಕೊಡ್ತಾರಲ್ಲ ಪ್ರಾಕ್ಟಿಕಲ್ ನಿಮಗೆ, ಅಲ್ಲಿ ಗ್ರಾಫ್ ಡ್ರಾ ಮಾಡಕ್ ಬರ್ದೇ ಇದ್ರು ಸುಮ್ ತೋರಿಸ್ಬೇಕು ಡ್ರಾ ಮಾಡಿದ್ವಿ ನಾವು ಅಂತ ಅಲ್ವಾ. ಇಲ್ಲಿ ಏನಿಲ್ಲ, ಇಲ್ಲಿ ನೀವು ಗ್ರಾಫ್ ಡ್ರಾ ಮಾಡಕ್ ಗೊತ್ತಾಗ್ಬಿಡ್ತೈತಿ ಇಂಟರ್ವಲ್. ನಾವು ಡೋಂಟ್ ಡ್ರಾ ದ ಗ್ರಾಫ್, ಥಿಯರಿಟಿಕಲ್ ಮೆಥಡ್ ಅಷ್ಟೇ ಅದು. ಇಂಟರ್ವಲ್ಸ್ ಕಂಡುಹಿಡಿಬೇಕು. ಓಪನ್ ಇಂಟರ್ವಲ್ ಒಂದು ಕುತ್ಕೊಡ್ರಿ, ಇಟ್ ನಾಟ್ ಎ ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್. ಅರ್ಥ ಆಯ್ತಾ? ಸ್ಟೆಪ್ಸ್ ಎಷ್ಟು ಬರ್ಕೊಂಡ್ರಿ ನೀವು? ಸ್ಟೆಪ್ಸ್, ವಾಟ್ ಆರ್ ದ ಸ್ಟೆಪ್ಸ್? 4 steps per condition. 4 5 4, sir. 4 ಸ್ಟೆಪ್ಸ್ ಇರ್ತಾನೆ ಅಲ್ಲಿ ಕೊಟ್ಟಿದ್ವಲ್ಲ ನಾವು, ಯಾವ ತರ ಇಂಟರ್ವಲ್ಸ್ ಕಂಡುಹಿಡಿಬೇಕು ಅಂತ. ಆ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಬೇಕು. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಇಷ್ಟ ತನಕ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಬಹಳ ನೀಟಾಗಿ ನಿಧಾನ ಕೇಳಿದೀನಿ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳಿಸ್ತಾ ಇದೆ ಹೇಳೋದು? ಕೇಳಿಸ್ತಾ ಐತಲ್ಲ? Yes, sir. Yes, sir. ಆಮೇಲೆ ನೋಡಿ, ಹೌ ವಿ ಯೂಸ್ ಡಿಫರೆನ್ಷಿಯಲ್ ಅಥವಾ ಡೆರಿವೇಟಿವ್ ಟು ಡಿಸೈಡ್ ವೆದರ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಈಗ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಗ್ರಾಫ್ ಹಾಕ್ಬೋದು ಒಂದು ವಿಧ. ಗ್ರಾಫ್ ಹಾಕ್ಲಿಲ್ದಂಗೆ ಆಲ್ಟರ್ನೇಟ್ ವೇ ಇನ್ನೊಂದು ಏನು ಅಂದ್ರೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಡೆರಿವೇಟಿವ್ ಬೇಸಿಸ್ ಮೇಲೆ ಹೆಂಗೆ ಹೇಳ್ತಾರೆ ನೀವು? ಸೈನ್ ಚಿಹ್ನೆ, ಡೆರಿವೇಟಿವ್ ನ ಸೈನ್ ಪಾಸಿಟಿವ್ ಬಂದ್ರೆ ಅಂದ್ರೆ ಗ್ರೇಟರ್ ದ್ಯಾನ್ 0 ಇದ್ರೆ ಇನ್ಕ್ರೀಸಿಂಗ್, ಅದು ಸೈನ್ ಏನಾರ ನೆಗೆಟಿವ್ ಬಂತಂತಂದ್ರೆ ಡಿಕ್ರೀಸಿಂಗ್. ಅರ್ಥ ಆಯ್ತಾ? ಇಷ್ಟೇ ನಾವು ಇಷ್ಟ ಹೇಳಿರೋದು ನಾನು ಇಲ್ಲಿವರೆಗೂ. ಅದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಕ್ ಬರ್ಬೇಕಷ್ಟೇ, ನಿಮಗೆ ಇನ್ನೇನಿಲ್ಲ. ಓಕೆ, ಸ್ಟೆಪ್ 1 ಕನ್ಸಿಡರ್ ದ ಫಂಕ್ಷನ್, ಅದನ್ನೆಲ್ಲರೂ ಮಾಡ್ತೀರಿ. ಇದು ಸ್ಟೆಪ್ 2 ನಾವ್ ಏನ್ ಹೇಳಿದ್ವಿ ಗೊತ್ತಾ? ಡಿಫ್ರೆನ್ಶಿಯೇಟ್ ಮಾಡಿ ಅಥವಾ ಫೈಂಡ್ ಎಫ್ ಡ್ಯಾಶ್ ಎಕ್ಸ್ ಅಂತ ಹೇಳಿದ್ವಿ. ಬುದ್ಧಿವಂತರು ನೋಡ್ಕೊಂಡ್ರೆ ಎಲ್ಲ ಇವತ್ತು ಕನೆಕ್ಟ್ ಆಗಿರೋರು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾರು? ಧನುಶ್ರೀ. ಕ್ವಶನ್ ಆವಾಗಲೇ ಕೇಳಿದ್ವಿ, ಒಂದು ಅರ್ಧ ಗಂಟೆ ಮುಂಚೆ ಮೈಕ್ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ರು. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತದೆ? F dash x. ಮತ್ತೆ ಅವಾಗ ಕೇಳಿದ್ದು ಏನಾಯ್ತು? ಅದು ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು ಅಂತ 10 ಸರಿ ಕೇಳಿದ್ನಲ್ಲ. ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು ಅಂದ್ರೆ ಏನು ಹೇಳಕ್ ಬರಲಿಲ್ಲ. ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್ ಅವಾಗ dy by dx ಮಾಡಿ ಅದೇ ಕುಂತ್ಬಿಟ್ಟಿತ್ತು ಸರ್, ಅದಕ್ಕೆ ಇದು ಗೊತ್ತಾಗ್ಲಿಲ್ಲ. ಓಹೋ ಹಂಗೆ, ಪರವಾಗಿಲ್ಲ. ಅಂದ್ರೆ ಒಂದೇ ಒಂದು ನೆನಪಿಟ್ಕೋಬೇಕು ಅಂತ ಆಯ್ತು. ಓಕೆ, ಎಫ್ ಡ್ಯಾಶ್ ಇರ್ಲಿ. 2x - 4 ನೋಡ್ರಿ ಇಲ್ಲಿ ಇದು ಬಂತಿದ್ದು 2x - 4. ಸರಿನಾ? ಈಗ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಹೇಳಿದ್ವಿ ಅಂದ್ರೆ, ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಡೆರಿವೇಟಿವ್ ಬಂದಾಯ್ತು ಇಲ್ಲಿ. ಈಗ ಅಷ್ಟೇ ಒಂದೇ ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನೀವು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬಾರ್ದು ಸದ್ಯಕ್ಕೆ, ಈಗ ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಐ ಆಮ್ ಟೆಲ್ಲಿಂಗ್ ಓನ್ಲಿ ಅಬೌಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಈಗ ನೋಡ್ರಿ, ಇದನ್ನ ಪುಟ್ಟಿ ಎಫ್ ಡ್ಯಾಶ್ ಎಕ್ಸ್ = 0 ಅಂತ ಹೇಳಿದ್ವಿ ನಾವು ಅಲ್ವಾ? ಆ ಸ್ಟೆಪ್ ಅಲ್ಲಿ ನಾವು ಹೇಳಿದ್ ನಾವು ಎಫ್ ಡ್ಯಾಶ್ ಎಕ್ಸ್ 0. ಈಗ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ನಮ್ ಡೆರಿವೇಟಿವ್ 2x - 4 0 ಈಕ್ವೇಟ್ ಮಾಡಿ ಏನಂತ ಹೇಳಿದ್ವಿ ಸ್ಟೆಪ್ಸ್ ಗೊತ್ತಾ? ಸ್ವಲ್ಪ ನೋಟ್ಬುಕ್ ಮುಂದೆ ಇಟ್ಕೊಂಡು ನೋಡ್ಕೊಳ್ರಿ ಏನ್ ಬರ್ದಿದ್ದೀರಿ ಅಂತ. ದೊಡ್ಡದಿರ್ತಲ್ಲ ನಿಮ್ ನೋಟ್ಬುಕ್, ಅಲ್ಲಿ ಎಫ್ ಡ್ಯಾಶ್ ಎಕ್ಸ್ = 0 ಮಾಡಿ ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳಿದ್ವಿ. ಕರೆಕ್ಟಾ? ಅದನ್ನೇ ಮಾಡ್ತಾ ಇರೋದು. 2x = 4 ಆಯ್ತು, x = 4/2. ಸೊ 4/2 ಅಂದ್ರೆ 2 ಬಂತು. x = 2 ಇದು ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತಾರೆ ಇದನ್ನ. ದಿಸ್ ಇಸ್ ಕಾಲ್ಡ್ ಕ್ರಿಟಿಕಲ್. ಒಂದೇ ಬಂದಿರೋದು ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಯ್ತಾ? ತಡೀರಿ, ಇಲ್ಲಿ ಈಗ ನಂಬರ್ ಲೈನ್ ಹಾಕೋಣ ಒಂದು ರಫ್ ಆಗಿ. -∞ ಇದೇ ತಾನೇ ನಂಬರ್ ಲೈನ್. ಅವರು ಇಂಟರ್ವಲ್ ಕೇಳ್ಯಾರ, ಈಗ ಇಂಟರ್ವಲ್ ಕಂಡುಹಿಡೀರಿ ಅಂತ. ನನಗೆ ಒಂದೇ ಇರೋದು ಇದು ಪಾಯಿಂಟ್. ನಿಮ್ಗೆ ಒಂದೇ ಬರ್ಬೇಕು ಅಂತ ಏನಿಲ್ಲ, 2 ಬರ್ಬೋದು, 3 ಬರ್ಬೋದು. ಓಕೆ, 1 ಬಂತಲ್ವಾ? 2 ಇಲ್ಲೆಲ್ಲ 2 ಐತೆ ಅನ್ಕೊಳ್ರಿ. ತಡ್ರಿ, ಇಲ್ಲೇ ಅನ್ಬಿಡೋಣ 2 ಅಂತ. ಓಕೆನಾ? 2 ಇದೆ ಇಲ್ಲಿ. ಓಕೆ, ಎಷ್ಟು ಇಂಟರ್ವಲ್ ಆದವು? ಎಷ್ಟು ಇಂಟರ್ವಲ್ ಬಂದ್ವು? -∞ to 2 to -∞, sir. 2 to ∞. ಅದೇ ಹೆಂಗ್ ಬರ್ತೀರಾ? ಹಿಂಗ್ ಬರ್ತೀರಾ? ಹೆಂಗ್ ಬರ್ತೀರಾ?
ಡಿಕ್ರೀಸಿಂಗ್ ಮೈನಸ್ ಇನ್ಫಿನಿಟಿ ಇಂದ 2 ಮತ್ತೆ 2 ಇಂದ ಇನ್ಫಿನಿಟಿ ಅಂದ್ರೆ ಲೆಸ್ ದ್ಯಾನ್ ಹೇಳ್ತೇನೆ ಕರೆಕ್ಟ್ ಇದೆ ನೀವು ಹೇಳಿದಿರ್ಲಿ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಇಂಟರ್ವಲ್ ಈ ಕಡೆ ಇಂಟರ್ವಲ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಅಂತ ಅರ್ಥ ಆಯ್ತೇನಾ ಬಿಡಿ ಬರೆಯೋಣ ಈಗ ಬರೆಯೋಣ ದ ಪಾಯಿಂಟ್ ಯಾವ ಪಾಯಿಂಟ್ ಹೇಳ್ರೆ ಬಂದಿದ್ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಲ್ವಾ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಏನ್ ಮಾಡ್ತದು ಅದು ಡಿವೈಡ್ ಮಾಡ್ತು ನಂಬರ್ ಲೈನ್ ನ ಡಿವೈಡ್ಸ್ ದ ನಂಬರ್ ಲೈನ್ 2 ಪಾಯಿಂಟ್ಸ್ ಓಕೆನಾ ಡಿವೈಡ್ಸ್ ದ ನಂಬರ್ ಲೈನ್ ಇಂಟು ಎರಡು ಇಂಟರ್ವಲ್ ಬಂದಿರ್ತಾನೆ ನಮಗೆ ಇಲ್ಲಿ ಅಲ್ಲ 2 ಪಾಯಿಂಟ್ಸ್ ಅಲ್ಲ 2 ಇಂಟರ್ವಲ್ಸ್ 2 ಪಾಯಿಂಟ್ಸ್ ಅಲ್ಲ ಬಂದಿರೋದು ಒಂದೇ ಪಾಯಿಂಟ್ 2 ಇಂಟರ್ವಲ್ಸ್ ಹೌದಲ್ವಾ ಈಗ ಬರೀತೀನಿ ನೋಡಿ 2 ಇಂಟರ್ವಲ್ಸ್ ಓಪನ್ ಇಂಟರ್ವಲ್ ಅದು ಮೈನಸ್ ಇನ್ಫಿನಿಟಿ ಟು 2 ಅದಕ್ಕೆ ನಾನು ನಿಮಗೆ ಹೇಳಿದ್ದು ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಂದ್ರೂ ಒಂದೇ ಮೈನಸ್ ಇನ್ಫಿನಿಟಿ ಇಂದ 2 ಅಂತ ಓಪನ್ ಇಂಟರ್ವಲ್ ಅಂಡ್ ಇನ್ನೊಂದು ಇಂಟರ್ವಲ್ ಯಾವ್ದು ಹೇಳಿ 2 ಕ್ರಾಸ್ ಆಗಿ ಹೋಗ್ಬೇಕಲ್ಲ ನೀವು ಇದು ಯಾವ್ದದು 2 to infinity. ಬರ್ತೀನಿ ನೋಡ್ರಿ 2 ಇಂಟರ್ವಲ್ ಬಂತು ಒಂದು ಕ್ರಿಟಿಕಲ್ ಪಾಯಿಂಟ್ ಬಂತಂದ್ರೆ 2 ಬರ್ತಾವ ಇಂಟರ್ವಲ್ ಈ ಎಕ್ಸಾಂಪಲ್ ಒಂದೇ ಬಂದಿರೋದು ಈಗ ನಾವು ಡಿಸೈಡ್ ಮಾಡ್ಬೇಕು ಈಗ ಏನ್ ಡಿಸೈಡ್ ಮಾಡ್ಬೇಕು ಗೊತ್ತಾ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಇಂಟರ್ವಲ್ ವಾಟ್ ಹ್ಯಾಪನ್ಸ್ ಟು ದ ಫಂಕ್ಷನ್ ಇನ್ ದಿಸ್ ಇಂಟರ್ವಲ್ ಬಿಹೇವಿಯರ್ ಈ ಇಂಟರ್ವಲ್ ಫಂಕ್ಷನ್ ಹೆಂಗ್ ಬಿಹೇವ್ ಮಾಡುತ್ತೆ ಈ ಇಂಟರ್ವಲ್ ಹೆಂಗ್ ಮಾಡುತ್ತೆ ಅಂತ ಕಂಡುಹಿಡಿಬೇಕಷ್ಟೇ ಅದನ್ನ ಮಾಡಕ್ ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಲೈನ್ಗೆ ಕಾಲಮ್ ಮಾಡ್ಕೊಳ್ರಿ ಇಂಟರ್ವಲ್ ಬಂದವಲ್ವಾ ನಮಗೆ ಕರೆಕ್ಟಾ ಇಂಟರ್ವಲ್ ಇದು ಸೈನ್ ಇದು ಏನ್ ಮಾಡೋಣ ಸೈನ್ ಆಫ್ ಡೆರಿವೇಟಿವ್ ಬೇಕಲ್ಲ ನಮಗೆ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಅಂತ ಬರ್ಕೊಡ್ರಿ ಎರಡನೇ ಕಾಲಮ್ ಓಕೆನಾ ಎರಡನೇ ಕಾಲಮ್ ಆಮೇಲೆ ಫಂಕ್ಷನ್ ಹೆಂಗಿದೆ ಅಂತ ಅಂದ್ರೆ ನೇಚರ್ ಆಫ್ ದ ಎಫ್ ಫಂಕ್ಷನ್ ನೋಡ್ರಿ 3 ಕಾಲಮ್ ಮಾಡಿದೀನಿ ಏನ್ ಹೇಳ್ರಿ 3 ಕಾಲಮ್ ನಮಗೆ ಬಂದಿರೋ ಇಂಟರ್ವಲ್ಸ್ ಚಿಹ್ನೆ ಆಮೇಲೆ ನೇಚರ್ ಆಫ್ ದ ಫಂಕ್ಷನ್ ಇಂಟರ್ವಲ್ ಯಾವ್ದು ಅಂತ ಹೇಳ್ರಿ ಬರೀದಾ ಮೈನಸ್ ಇನ್ಫಿನಿಟಿ ಟು 2 ಒಂದ್ ಇಂಟರ್ವಲ್ ಇನ್ನೊಂದು 2 ಟು ಇನ್ಫಿನಿಟಿ ಬರ್ತೀನಿ ನೋಡ್ರಿ 2 ಇಂಟರ್ವಲ್ ಇಷ್ಟೇ ಮಾಡ್ಬೇಕು ನೀವು ನಿಮ್ ನೆನ್ನಿದ್ದೆಲ್ಲ ರಫ್ ವರ್ಕ್ ಇಲ್ಲಿ ಏನ್ ಮಾಡಕ್ ಹೋಗ್ಬೇಡ್ರಿ ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ ಇಲ್ಲೆಲ್ಲ ಕ್ವಶನ್ ಮಾರ್ಕ್ ಹಾಕಿರ್ತೀನಿ ಏನಿದು ಅಂತ ನಾವು ಫಿಲ್ ಅಪ್ ಮಾಡ್ಬೇಕು ನೋಡ್ರಿ ಎರಡನೇ ಕಾಲಮ್ ಅಬ್ಸರ್ವ್ ಮಾಡ್ರಿ ಸೈನ್ ಇದಕ್ ಬರ್ರಿ ಇಲ್ಲಿ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಅಂದ ಕೂಡ ನೀವು ಇದಕ್ಕೆ ಹೋಗ್ರಿ ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಎಲ್ಲ ಐತ್ ನಮ್ದು ಇದೆ ತಾನೇ ಎಫ್ ಡ್ಯಾಶ್ ಎಕ್ಸ್ 2x minus 4 ಹೌದೌದು ಅದೇ ಬಹಳ ಚೆನ್ನಾಗಿ ಹೇಳಿದ್ರ ಎಫ್ ಡ್ಯಾಶ್ ಎಕ್ಸ್ ಅದು ನೋಡ್ರಿ ಈಗ ಹೇಳ್ರಿ ಒಂದ್ ನಿಮಿಷ ರಫ್ ವರ್ಕ್ ಇದು ಹೇಳ್ರಿ ಎಫ್ ಡ್ಯಾಶ್ ಎಕ್ಸ್ ಏನದು ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2x minus 4 ರಫ್ ವರ್ಕ್ ಇದು ಇಲ್ಲೇನು ಬರೀಬೇಡ್ರಿ ಕ್ವಶನ್ ಮಾರ್ಕ್ ಹಾಕಿದೀನಿ ನೋಡ್ರಿ ಈಗ ಇದಲ್ವಾ ಇದನ್ನ ಡಿಸೈಡ್ ಮಾಡ್ರಿ ಇದು ಗ್ರೇಟರ್ ದನ್ 0 ಆಗುತ್ತಾ ಲೆಸ್ ದನ್ 0 ಆಗುತ್ತಾ ಅಂತ ಡಿಸೈಡ್ ಮಾಡ್ಬೇಕು ಅಷ್ಟೇ ನೀವು ಸರಿ ಫಸ್ಟ್ ಇಂಟರ್ವಲ್ ತಗೊಳ್ಳೋಣ ಈಗ ಯಾವ ಇಂಟರ್ವಲ್ ಇದೆ ಅದು ಮೈನಸ್ ಇನ್ಫಿನಿಟಿ ಟು 2 ಅಲ್ಲೇನೋ ಕರೆಕ್ಟ್ ಅದೇ ನೋಡ್ರಿ ನಂಬರ್ ಲೈನ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕಾಣಿಸ್ತೈತಾ ಇದೆ ತಾನೇ ನಮಗೆ ಇದ್ದಿದ್ದು ಕರೆಕ್ಟಾ ಈಗ ಲೆಸ್ ದ್ಯಾನ್ 2 ಅಂದ್ರೆ 2 ಇಂದ ನೀವು ಲೆಫ್ಟಿಗೆ ಹೋಗ್ಬೇಕು ಅಲ್ಲಿ ಏನಾಗುತ್ತೆ ಅಂತ ನೋಡ್ರಿ ಡಿಸೈಡ್ ಮಾಡ್ರಿ ತಡ್ರಿ ಈಗ ಬಂದ್ಬಿಡ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಲ್ವಾ ಓಕೆ ಲೆಸ್ ದ್ಯಾನ್ 2 ಅಂದ್ರೆ ನೀವು ಯು ಟೇಕ್ ಎನಿ ವ್ಯಾಲ್ಯೂ ಲೆಸ್ ದ್ಯಾನ್ 2 ಅಂದ್ರೆ ಲೆಸ್ ದ್ಯಾನ್ 2 ಎರಡಕ್ಕಿಂತ ಕಡಿಮೆ ಇರೋ ಯಾವುದೋ ಒಂದು ವ್ಯಾಲ್ಯೂ ತಗೊಳ್ರಿ ಇದನ್ನ ಸುಮ್ಮನೆ ಚೆಕ್ ಮಾಡಿ ಲೆಸ್ ದ್ಯಾನ್ 2 ಅಂತಂದ್ರೆ ಯಾವ್ದು ತಗೊಳ್ಳೋಣ 1 ತಗೊಳ್ಳೋಣ ಅಥವಾ 1.9 ಯಾವ್ದಾರ ತಗೊಳ್ಳಿ 1 or 1.9 ಓಕೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಆಕ್ಚುಲಿ ನೀವು 1 ತಗೊಂತೀನಿ 2 into 1 minus 4 ಅಲ್ಲಿಗೆ 2 minus 4 ಎಷ್ಟು -2 ಇದರ ಹೇಳ್ತಾರೇನ -2 ನಾ ತಡಿ ನೆಗೆಟಿವ್ ಬಂತು ತಾನೇ ಇದು ನೆಗೆಟಿವ್ ನೋಡ್ರಿ ಎಫ್ ಡ್ಯಾಶ್ ಎಕ್ಸ್ ಚಿಹ್ನೆ ನೆಗೆಟಿವ್ ಬಂತು ಅಂದ್ರೆ ಇದು ಲೆಸ್ ದ್ಯಾನ್ 0 ಕರೆಕ್ಟಾ ಸರಿನಾ ಇದಕ್ಕೆ ಬರ್ತೀನಿ ತಡಿ ಇಲ್ಲಿ ಕ್ವಶನ್ ಮಾರ್ಕ್ ಕಳಿಸ್ತೀನಿ ಎಲ್ಲ ಅಳಿಸ್ಬಿಡ್ತೀನಿ ಈ ಇಂಟರ್ವಲ್ ಚೆಕ್ ಮಾಡಿದ್ವಲ್ಲ ಏನ್ ಬಂತು ಎಫ್ ಡ್ಯಾಶ್ ಎಕ್ಸ್ ಚಿಹ್ನೆ ಎಫ್ ಡ್ಯಾಶ್ ಎಕ್ಸ್ ಚಿಹ್ನೆ ಲೆಸ್ ದ್ಯಾನ್ 0 ಬಂತು ಅಂದ್ರೆ ನೆಗೆಟಿವ್ ಬಂತು ಕರೆಕ್ಟಾ ನೇಚರ್ ಆಫ್ ದ ಫಂಕ್ಷನ್ ಹಾಗಾದ್ರೆ ಸೈನ್ ಆಫ್ ದ ಡೆರಿವೇಟಿವ್ ನೆಗೆಟಿವ್ ಇದ್ರೆ ಫಂಕ್ಷನ್ ಏನಾಗಿರ್ತದೆ ಡಿಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಅಂತ ಆಡ್ ಮಾಡೋಣ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಬರೀರಿ ಪೂರ್ತಿ ಬರೀಬೇಕು ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಎಸ್ ಡಿ ಅಂತ ಬರೀಬೇಡ್ರಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಬರೀರಿ ಬೇಕಾದ್ರೆ ಸಿಂಬಲ್ ಕೆಳಗಡೆ ತೋರಿಸಿರ್ತೀನಿ ಯಾರ ಮಾರ್ಕ್
ಅರ್ಥ ಆಯ್ತಾ? Yes, sir. ಈ ಇಂಟರ್ವಲ್ ಅಲ್ಲಿ ಮೈನಸ್ ಬಂತಲ್ವಾ, ಮೈನಸ್ ಬರ್ತೈತೆ ನೋಡ್ರಿ, ಕರೆಕ್ಟಾ? ಈ ಇಂಟರ್ವಲ್ ಮೈನಸ್ ಬಂದೈತೆ ಅಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಈ ಇಂಟರ್ವಲ್ ಅಲ್ಲಿ. ಈಗ ಬರ್ರಿ ಎಕ್ಸ್ ಗ್ರೇಟರ್ ದ್ಯಾನ್ 2 ಬರ್ರಿ ನೋಡೋಣ. ಸರಿ, ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಏನದು 2x - 4 ಅಲ್ವಾ? Yes, sir. 2 to ಇನ್ಫಿನಿಟಿ ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2. ಈಗ 2 ಕ್ರಾಸ್ ಆಗಿ ಹೋಯ್ತು ಅನ್ಕೊಳ್ರಿ. 2 ಕ್ರಾಸ್ ಆಗಿ ಹೋಯ್ತು ಅಂದ್ರೆ 2ಕ್ಕಿಂತ ಜಾಸ್ತಿ ಇರೋ ವ್ಯಾಲ್ಯೂ ಕೊಡಿ. 2ಕ್ಕಿಂತ ಜಾಸ್ತಿ ಇರೋ ವ್ಯಾಲ್ಯೂ ಅಂತಂದ್ರೆ ಸೇ 3. 3. ಓಕೆನಾ? ಈಗ 6 - 4 2 ಪಾಸಿಟಿವ್ ಗ್ರೇಟರ್ ದ್ಯಾನ್ 0. ಹಾಗಾದ್ರೆ ಈ ಇಂಟರ್ವಲ್ ಅಲ್ಲಿ ಗ್ರೇಟರ್ ದ್ಯಾನ್ 0 ಇದೇನಾಗಬೇಕು? ಇದು ನೇಚರ್ ಆಫ್ ದ ಫಂಕ್ಷನ್ ಸ್ಟ್ರಿಕ್ಟ್ಲಿ Increasing. ಪ್ರಾಬ್ಲಮ್ ಮುಗೀತು ಇಷ್ಟೇ. ಈಗ ಸ್ವಲ್ಪ ನಂಬರ್ ಲೈನ್ ಬರ್ತೀನಿ, ಇಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ ಪ್ಲಸ್, ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಷ್ಟೇ. ಅರ್ಥ ಆಯ್ತಾ? Yes, sir. 61 ನಿಮಿಷ. Yes, sir. ಇದು ಕ್ರಿಟಿಕಲ್ ಪಾಯಿಂಟ್ ಎಷ್ಟು ಮಂದಿ ಇದ್ವಿ ಇದರಲ್ಲಿ? X is equal to 2, sir. ಒಂದೇ ಬಂದಿತ್ತು 1. ಒಂದೇ ಕ್ರಿಟಿಕಲ್ ಪಾಯಿಂಟ್. ಅರ್ಥ ಆಯ್ತಾ? Yes, sir. ಎರಡನೇ ಇನ್ನೊಂದು ಎಕ್ಸಾಂಪಲ್ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವಯರ್ ಮೈನಸ್ 3x. ಏನ್ ಕೊಟ್ಟಿದೀವಿ? F of x is equal to 2x square minus 3x. ಓಕೆ, ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್ ಬಂತು, 4x - 3 ಬರ್ತದೆ. ಕರೆಕ್ಟಾ? 4x - 3 ಬಂತು. ಈಗ ಪುಟ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹಾಕಿತ್ತಲ್ಲ ನಾವು, ಅವಾಗ 4x - 3 ಇಸ್ ಈಕ್ವಲ್ ಟು 0. ಅಲ್ಲಿಗೆ 4x ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 3/4 ಅಂತ ಬಂತು. ಈಗ ನಂಬರ್ ಲೈನ್ ಹಾಕೊಂಡ್ಬಿಡೋಣ. ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ. ಓಕೆನಾ? 3/4 ಬರತ್ತೆ ನೋಡ್ರಿ. 3/4 ಅಂದ್ರೆ ಎಷ್ಟು? 0.7 ಅಲ್ಲ? ಇಲ್ಲೆಲ್ಲ ಐತೆ ಅನ್ಕೊಳ್ರಿ. ಕರೆಕ್ಟಾ? Yes, sir. 3/4 ಅಂದ್ರೆ 0.75. ಇರ್ಲಿ ಬಿಡಿ, 0.7 ಅಂತಾನೆ ಕೊಡೋಣ. ಜೀರೋ 0.7 ಅಂತಂದ್ರೆ ಏನು? ಲೆಸ್ ದ್ಯಾನ್ 0 ಗ್ರೇಟರ್ ದನ್ 0 Greater than 0. ಬರೀರಿ. ಈಗ ದ ಪಾಯಿಂಟ್ ಅವೆಲ್ಲ ಬರೀಬೇಕು ಮಾಮೂಲಿ. ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಏನಂತ ಬರೀತೀರಿ? ಡಿವೈಡ್ಸ್ Number divides line. the number line into 2 open intervals. ಬರೀ ಇಂಟರ್ವಲ್ಸ್ ಅಂತ ಬರ್ದಿರ್ತೀನಿ. ಓಪನ್ ಇಂಟರ್ವಲ್ಸ್ ಯಾವ್ಯಾವ ಹೇಳಿ? ಓಪನ್ ಇಂಟರ್ವಲ್ -∞ to 3/4 and 3/4 to infinity. ಇಲ್ಲೇ ನೋಡ್ಬಿಡ್ರಿ ಇನ್ನೊಂದ್ಸರಿ. ಇದು ಎಕ್ಸ್ ಈಸ್ ಲೆಸ್ ದ್ಯಾನ್ 3/4. ಈ ಇಂಟರ್ವಲ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3/4 ಅಷ್ಟೇ. ಅರ್ಥ ಆಯ್ತಾ? ಕ್ರಿಟಿಕಲ್ ಪಾಯಿಂಟ್ ಇದು. ಯಾವ್ದು ಕ್ರಿಟಿಕಲ್ ಪಾಯಿಂಟ್? ಇದು ಕ್ರಿಟಿಕಲ್ ಪಾಯಿಂಟ್. ಈಗ ಕಾಲಮ್ ಮಾಡ್ಕೊಂತೀರಿ ಮಾಮೂಲಾಗಿ ಇಂಟರ್ವಲ್. ಎಷ್ಟಾರ ಬರ್ಲಿ ಇಂಟರ್ವಲ್. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ಎರಡನೇ ಕಾಲಮ್ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೊಬಿಡ್ದು. ನಾವು ಡೆರಿವೇಟಿವ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಸೈನ್ ಚಿಹ್ನೆ, ಆಮೇಲೆ ನೇಚರ್ ಅಂದ್ರೆ ಯಾವ ತರ ಇದೆ ಅದು ಅಂತ, ನೇಚರ್ ಆಫ್ ದ ಫಂಕ್ಷನ್. ಈಗ ಇಂಟರ್ವಲ್ -∞ 3/4 ಅಂತನಾರು ಬರೀರಿ, ಇಲ್ಲ ನೀವು 0.7 ಅಂತನಾರು ಬರೀಬಹುದು. ಇರ್ಲಿ, (3/4 to infinity). ಇಷ್ಟೇ ನಿಮಗೆ ಬೇಕಾಗಿರೋದು. ನೋಡಿ, ರಫ್ ವರ್ಕ್ ಮಿಕ್ಕಿದ್ದಲ್ಲ ನಾನು ಇಲ್ಲಿ ತೋರಿಸ್ತೀನಿ. ಸೊ ಎಫ್ ಡ್ಯಾಶ್ ಎಕ್ಸ್ ಏನಿತ್ತು ನಮ್ದು? 4x - 3 ನಾ? 4x - 3. Yes, sir. ಓಕೆ. ಈಗ
ತಡೀರಿ, ಎಕ್ಸ್ ಲೆಸ್ ದ್ಯಾನ್ 0.7 ಅಂತ ಬರೋಣ ಅಲ್ವಾ? ಇದೇ ತಾನೇ ಬೇಕಾಗಿರೋದು ನಮಗೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0.7. ಹಾ, ಲೆಸ್ ದ್ಯಾನ್ 0.7 ಅಂದ್ರೆ 0.6 ತಗೊಳ್ಳಿ, ಹೌದಲ್ಲ? Yes, sir. ತಗೋತಾನೆ ಎನಿ ಒನ್ ವ್ಯಾಲ್ಯೂ, ಯಾವ್ದಾರ ಕಡಿಮೆ ಇರಕ್ಕಂತ 0.7 ಗಿಂತ ಕಡಿಮೆ ಇರತಕ್ಕಂತ ಎನಿ ವ್ಯಾಲ್ಯೂ ತಗೊಳ್ಳಿ ನೀವು. -3 ಸುಮ್ಮನೆ ಜಸ್ಟ್ ಚೆಕ್ ಮಾಡಕ್ಕಷ್ಟೇ. 2.4 -3. 2.4 -3 ಅಂದ್ರೆ ಆನ್ಸರ್ ನೆಗೆಟಿವಾ ಪಾಸಿಟಿವಾ? Negative, sir. ಹಾ, ನೆಗೆಟಿವ್ Mine- ಇದು ಅಲ್ವಾ? ನೆಗೆಟಿವ್. ಓಕೆ, Yes, sir. ನೆಗೆಟಿವ್ ಅಂದ್ರೆ ಎಸ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಬರ್ತದೆ. ಆನ್ಸರ್ ಏನಾದ್ರು ಬರ್ಲಿ ಬಿಡ್ರಿ, ಆನ್ಸರ್ ಬೇಕಾಗಿಲ್ಲ ನಮಗೆ, ಸೈನ್ ಚಿಹ್ನೆ ಬೇಕು. ಚಿಹ್ನೆ ಬಂತಲ್ಲ ಇಲ್ಲಿ, ನೆಗೆಟಿವ್ ಅಂದ್ರೆ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0, ಕರೆಕ್ಟಾ? ಸೊ ಫಂಕ್ಷನ್ ಏನು? ಸ್ಟ್ರಿಕ್ಟ್ಲಿ Strictly decreasing. ಹಾ, ಇಷ್ಟೇ, ಮುಗೀತು. ಇನ್ನೊಂದು ಹಂಗೆ ಬರ್ದ್ಬಿಡ್ಬೋದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅದು ಇನ್ನೊಂದು ನೋಡಿ ತೋರ್ಸಂತ ಬೇಕಾರೆ. ಎಫ್ ಡ್ಯಾಶ್ ಎಕ್ಸ್ ಏನದು? 3x ಅಲ್ಲ 4x - 3 ನಾ? Yes. ಹಾ, ಎಕ್ಸ್ ಈಸ್ ಈಗ ಗ್ರೇಟರ್ ದೆನ್ 0.7 ತಗೋಬೇಕು. ಗ್ರೇಟರ್ ದೆನ್ 0.7 ಅಂದ್ರೆ 0.2 ಬಲಕ್ ಬರ್ರಿ. ಬಲಕ್ಕೆ ಅಂದ್ರೆ 0.8 ತಗೊಳ್ಳಿ ಸಪೋಸ್. ಇಮಿಡಿಯೇಟ್ಲಿ ಅದ್ರ ನೆಕ್ಸ್ಟ್ ತಗೋಬೇಕು, ದೂರ ಹೋಗ್ಬಾರ್ದು. ಓಕೆ, 4 × 0.8 ತಗೊಂಡಿ ನೋಡ್ರಿ ಇಲ್ಲಿ. ಅಲ್ಲಿಗೆ 3.2, ಕರೆಕ್ಟಾ? 3.2 - 3. Yes, sir. 3.2 - 3 ಅಂದ್ರೆ ಪಾಸಿಟಿವ್ ನೆಗೆಟಿವಾ? Positive, sir. ಪಾಸಿಟಿವ್ ಅಂದ್ರೆ ಗ್ರೇಟರ್ ದ್ಯಾನ್ 0. ಅದಕ್ಕೆ ನಾನು ಹೇಳಿದ್ದಾಗಲೇ ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಏನೋ ಬಂತು? ಗ್ರೇಟರ್ ದ್ಯಾನ್ 0 ಬಂತು. ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತು, Increasing. ಇಷ್ಟೇ. ಇವು ಬಹಳ ಸುಲಭ ಇವೆ ಎಕ್ಸಾಂಪಲ್ಸ್. ನಾನು ಇವತ್ತು ತಗೊಂಡಿರೋದು. ಸ್ವಲ್ಪ ನೀವು ನೋಡ್ಕೊಳ್ರಿ ಕರೆಕ್ಟ್ ಡೆಫಿನೇಷನ್ ಎಲ್ಲ ಇನ್ನೊಂದ್ಸರಿ ಪ್ರಾಪರ್ ಆಗಿ ಬರೀರಿ, ಗ್ರಾಫ್ ಹಾಕ್ರಿ. ಅರ್ಥ ಆಯ್ತಾ? Yes, sir. ಮಾಡ್ತಿರಲ್ಲ? ಈಗ ನೋಡಿ ಎಷ್ಟು ಇಂಟರ್ವಲ್ಸ್ ಬರ್ತಾವೋ ಅಷ್ಟನ್ನು ಡಿವೈಡ್ ಮಾಡ್ಕೋಬೇಕು ಪಾಯಿಂಟ್ ಬಂದ್ಮೇಲೆ. ಈಗ ಕೆಲವು ಎಕ್ಸಾಂಪಲ್ಸ್ ಹಾಕ್ತೀನಿ, ಬರ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ಕ್ಲಾಸ್ ಇಲ್ಲಿ ಎಂಡ್ ಮಾಡೋಣ. ಹಾಕ್ಲಾ? Yes, sir. Yes, sir. ಓಕೆ, ಸರಿ. ಗ್ಯಾಲರಿಯಲ್ಲಿ ಬರ್ತದೆ. ಆಗ್ಲೇ ಬಂದಿತ್ತದು, ಬಟ್ ಅದನ್ನು ನಾವು ಮಾಡಿರಲಿಲ್ಲ. ಓಕೆ, ಈಗ ನೋಡೋಣ ಏನಾಗ್ತಿದೆ ಇದು ಅಂತ. 10 - 4x ಇರ್ಲಿ ಬಿಡಿ, ನೋಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ಸ್ವಲ್ಪ ನೀವು ಡೆಫಿನಿಷನ್ಸ್ ನೋಡ್ರಿ. ಈಗ ಬರ್ಸಿರೋದು ಡೆಫಿನಿಷನ್ಸ್, ಆಮೇಲೆ ಇವೆಲ್ಲ ಗ್ರಾಫ್ ಅವೆಲ್ಲ ಇದೆಯಲ್ಲ, ಪಾಯಿಂಟ್ಸ್ ಎಲ್ಲ ನೋಡ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ಮಿಕ್ಕ ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ, ನಾನೇ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ನ. ಓಕೆನಾ? Okay, sir. ಓಕೆ, ಎಲ್ಲ ಅಪ್ಡೇಟ್ ಮಾಡ್ರಿ, ನಾಳೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್. ಓಕೆ. Yes, sir. Okay.